ಅರವಿಂದನಾಥ್ ಅಲ್ವಾಯ್ ಅವರಿಗೆ, ಅರವಿಂದನಾಥ್ ಅಲ್ವಾಯ್ ಅವರಿಗೆ ಈ ದಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಅವರು ಅಲ್ಪಸಂಖ್ಯಾತರನ್ನು ಉದ್ದೇಶಿಸಿ ಲೋಕಸಭೆ ಚುನಾವಣೆಯ ಪ್ರಚಾರಕ್ಕೆ ಹೋಗಿ ಬಂದಿರ್ತಾರೆ. ಅವರು ನಮ್ಮನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವಂತಹ ಸರ್ಕಾರ ಅನ್ನುವುದು ನಮ್ಮ ಮಧ್ಯದಿಂದ ಮಲ್ಲಿಕ್ ಕಳಿಮನಿ ಸೋದರರು ಏನಂತ ಸ್ವಾಗತ ಮಾಡ್ಕೊಳ್ಬೇಕಂತ ಕೇಳ್ಕೊತಾರೆ. ಅಸ್ಸಲಾಮು ಅಲೈಕುಂ. ಇವತ್ತಿನ ಇದು ಅಲ್ಪಸಂಖ್ಯಾತರ ಸಮಾವೇಶ. ಇವತ್ತು ನಮ್ಮ ಘನ ಕರ್ನಾಟಕ ಸರ್ಕಾರದ ಸಚಿವರು, ಆಮೇಲೆ ಕೆಪಿಸಿ ಸದಸ್ಯರು, ಗಣ್ಯಮಾನ್ಯರು ಎಲ್ಲರೂ ಆಗಮಿಸಿದ್ದಾರೆ. ಇವತ್ತು ನಾವು ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದಿಂದ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮನ್ನೆಲ್ಲ ಉದ್ದೇಶಿ ಮಾತಾಡಲಿಕ್ಕೆ ಬಂದಂತ ನಮ್ಮ ಘನ ಸರ್ಕಾರದ ಸಚಿವರಾದಂಥ ವಕಫ್ ಹಾಗೂ ಹಜ್ ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ರೀತಿ ಅಬ್ದುಲ್ ಜಬ್ಬಾರ್ MLC KPCC ಪ್ರೆಸಿಡೆಂಟ್, ಮೈನಾರಿಟಿ ಪ್ರೆಸಿಡೆಂಟ್ ಆದಂತ ಅಬ್ದುಲ್ ಜಬ್ಬಾರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ರೀತಿ ಅನ್ವರ್ ಪಾಷಾ ವಕಫ್ ಬೋರ್ಡ್ ಚೇರ್ಮನ್, ನಮ್ಮ ಕರ್ನಾಟಕ ವಕಫ್ ಬೋರ್ಡ್ ಚೇರ್ಮನ್ ಆದಂತ ಅನ್ವರ್ ಪಾಷಾ ಅವರಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಸಿರಾಜ್ ಡೈರೆಕ್ಟರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಈ ನುಡಿಗೆ ಪರವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ಸೈಯದ್ ಮನ್ಸೂರ್ ಕಾಂಗ್ರೆಸ್ ಮುಖಂಡರಾದಂತ ಅವ್ರಿಗೂ ಈ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಅರವಾಯಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತ ಅರವಿಂದನಾಥ್ ಅಳವಾಯಿಗೂ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ DB ಹನ್ಗಿಂದ್ ಅವರಿಗೆ ಮತ್ತು SR ಸೋಳಕರ್ ಅವರಿಗೆ, KT ಗಾಣಿಗರ್ ಅವರಿಗೆ ಮತ್ತು ಅನಿಲ್ ದಳವಾಯಿ ಅವರಿಗೆ, ಅದೇ ರೀತಿ ಈ ವೇದಿಕೆ ಮೇಲೆ ಹಾಕಿರುವಂತ बागलकोट के हमारे वकफ चेयरमैन वो भी आ चुके हैं जमखंडी से, उनका भी मैं स्वागत करता हूँ. अದೇ ರೀತಿಯಾಗಿ ಈ ವೇದಿಕೆ ಮೇಲೆ ಹಾಕಿರುವಂತ ಅಮೀರ್ ಹಮ್ಜಾದ್ ತರ್ತೇರಿ ಮೌಲಾನಾ ಅವ್ರಿಗೂ ಸ್ವಾಗತಿಸುತ್ತೇನೆ. ಅದೇ ರೀತಿ ಸುಭಾಷ್ ಪೂಜಾರಿ ಅವರು ಮತ್ತು VP ನಾಯಕರು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಅರವೈ ಕ್ಷೇತ್ರದ ಅವ್ರನ್ನೂ ಸ್ವಾಗತ ಕೊಡ್ತಿದ್ದಾರೆ. ಅದೇ ರೀತಿ ನಮ್ಮ ಅರವೈ ಬ್ಲಾಕ್ ಮತ್ತು ಕೌಜಲ್ಗಿ ಬ್ಲಾಕ್ ಎರಡು ಅಧ್ಯಕ್ಷರನ್ನು ಈ ತಮ್ಮ ಪರವಾಗಿ ಮತ್ತು ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಡಲಿಗೆಯ ಹಿರಿಯರಾದಂಥ ಹಸನ್ ಸಾಬ್ ಮುಗುಟ್ ಖಾನ್ ಅವ್ರನ್ನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಅರವೈ ಕ್ಷೇತ್ರದ ಮುಖಂಡರಾದಂಥ ಶಿವಕುಮಾರ್ ಸರ್ ಅವರನ್ನು ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಅವರನ್ನದೇ ತಮ್ಮೆಲ್ಲರ ಮುಖಂಡರನ್ನು ಮತ್ತು ನಮ್ಮ ಕಾಂಗ್ರೆಸ್ ಮತ್ತು ಮುಡಲಿಗೆ ಅರವೈ ಬ್ಲಾಕ್ ಮತ್ತು ಕೌಜಲ್ಗಿ ಬ್ಲಾಕ್ ಮತ್ತು ಮುಡಲಿಗೆ ತಾಲೂಕಾ ಪಟ್ಟಣದ ಎಲ್ಲ ಸಮಸ್ತ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಕ್ರೈಸ್ತ ಬಾಂಧವರ ಹಿರಿಯರನ್ನು ಮುಖಂಡರನ್ನು ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತಾ, ಅದೇ ರೀತಿ ನಮ್ಮ ಪ್ರೆಸ್ ಮೀಟ್ ಪತ್ರಕರ್ತ ಮಿತ್ರರು ಮತ್ತು ತಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಮತ್ತು ತಾವೇನು ಆಗಮಿಸಿದಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಾಂಧವರು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಗಣ್ಯರನ್ನ ಸ್ವಾಗತ ಮಾಡಿದಂಥ ನಮ್ಮ ಮಲ್ಲಿಕ್ ಕಲ್ಲಿಮನಿ ಅವರಿಗೆ ತುಂಬ ಧನ್ಯವಾದಗಳು. ಈಗ ನಾವು ಬಂದಂಥ ಅತಿಥಿಗಳಿಗೆ ಮಾಲೆಯನ್ನು ಹಾಕೋದ್ರ ಮೂಲಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತೇವೆ. ನಮ್ಮ ಇವತ್ತಿನ ಮುಖ್ಯ ಕೇಂದ್ರ ಬಿಂದುವಾದಂಥ ಜಮೀರ್ ಅಹಮದ್ ಸರ್ ಅವರಿಗೆ, ನಮ್ಮ ತಾಲೂಕಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ದಳವಾಯಿ ಹಾಗೂ ಸಲೀಂ ಇನಾಮದಾರ್, ರವಿ ಮುಡಲ್ಗಿ, ಮದಾರ್ ಜಕಾತಿ, ಇರ್ಷಾದ್ ಪೈಲ್ವಾನ್, ಸದಾಶಿವಮಾನ್, ಪಾಸ್ಟರ್ ಸದಾಶಿವಮಾನ್, ಮಲ್ಲಿಕ್ ಕಲ್ಲಿಮನಿ ಹಾಗೂ ಮನೆಗೂ ಇನ್ನೂ ಗಣ್ಯರು ಬಂದು ಅವರನ್ನ ಹೂಮಾಲೆ ಹಾಕಿದ ಕುರಿತಾಗಿ ಅವರನ್ನ ಸ್ವಾಗತ ಮಾಡಿಕೊಳ್ಳಬೇಕೆಂದಾಗಿ ಅವರಲ್ಲಿ ಪ್ರೀತಿ ಕೊಡಬೇಕು ಕೇಳ್ಕೊಳ್ತೇನೆ.
ಅದೇ ರೀತಿಯಾಗಿ ಮಲಿಕ್ ಖಲೀಫನಿ ಅವರು ಕೂಡ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಜಬ್ಬರ್ ಸರ್ ಅವರಿಗೆ ಸಲೀಮ್ ಅಹಮದ್ ಅವರನ್ನು ಹೋಗಿ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ಮಲಿಕ್ ಜಾನ್ ಇಟ್ನಾಳ್ ಕಾಂಗ್ರೆಸ್ ಮುಖಂಡರಿಂದ ಜಮೀರ್ ಅಹಮದ್ ಸರ್ ಅವರಿಗೆ ಮಾಲಾರ್ಪಣೆ. ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ, ಜಮೀರ್ ಅಹಮದ್ ಸಾಹೇಬ್ರಿಗೆ. ಇಲ್ಲಿ ಹರ್ಬಾಯಿ ಮತಕ್ಷೇತ್ರಕ್ಕೆ ಸೇರಿದಂತ ನಮ್ಮ ಅಲ್ಪಸಂಖ್ಯಾತ ನಾಯಕರುಗಳು ಮತ್ತು ಹಾಗೂ ಅಲ್ಪಸಂಖ್ಯಾತ ಘಟಕದ ಎಲ್ಲ ನಮ್ಮ ಹರ್ಬಾಯಿ ಮತಕ್ಷೇತ್ರದ ಮುಂದೆ ಕುಂತಂತ ನಮ್ಮ ಅಣ್ಣ ತಮ್ಮಂದರೆ, ಇವತ್ತು ವಿಶೇಷವಾಗಿ ಬಹಳ ತಡವಾಗಿದೆ, ಸಮಯದ ಅಭಾವ ಕಮ್ಮಿ ಇದೆ. ನಿಮಗೆ 12 ಗಂಟೆ ಸಮಯವನ್ನು ನಾವು ಕೊಟ್ಟಿದ್ವಿ, ಆದರೂ 3 ಗಂಟೆಗೆ ನಾವು ಬಂದಿದ್ದೀವಿ. ಅದಕ್ಕೆ ಮೊದಲು ಕ್ಷಮೆ ಕೋರುತ್ತೇನೆ ನಮ್ಮೆಲ್ಲರೂ नायकर वतींदा। अब मैं ये बोलना चाहता हूँ कि हमारा मोडलगी गांव और अरबाई मत क्षेत्र में जितने भी हमारे भाइयाँ हैं और बाकी और मजहब के भी हमारे किचन भाई भी आए हुए हैं, इनके सबसे एक गुजारिश है करना चाहता हूँ, हम सब एक होकर आने वाले दिनों में 2024 में 7 को जो चुनाव हमारा वोटिंग का दिन है, उस दिन बराए मेहरबानी करके मुरनाल हब्बालकर को आपका वोट पहले देना बहुत जरूरी है। उसके साथ साथ हमारे चिकोड़ी पार्लियामेंट में हमारे सतीश जारकीहोली साहब की बेटी प्रियंका जारकीहोली, उन्होंने भी वहाँ पे चिकोड़ी पार्लियामेंट में खड़े हुए हैं। आपके जो भी रिश्तेदार आपके भाई बहन वो क्षेत्र में है तो उनको भी आप बोल के उनको भी वोट देने की कोशिश करें। अब हम सब एक होकर एकजुट होकर जो दलिंदर सरकार हमारे केंद्र सरकार है उसको निकाल के हमें आने वाले दिनों में राहुल गांधी सरकार हमें करना जरूरी है। आप सबको हमारे लाडले और कर्नाटक के चाहते हमारे लीडर, माइनॉरिटी लीडर और हमारे सबके मिनिस्टर बीजेड जमीर अहमद साहब, आप इनकी बातों के लिए बहुत इसमें है। तो और मैं आगे बाकी ज्यादा मैं बात नहीं करना चाहता, 1-2 बात ये बोलना चाहता हूँ। यहाँ का फंक्शन करने से पहले हमें क्या क्या हुआ क्या नहीं हुआ, मैं किसको कांटेक्ट किया, क्या करना बोल के मेरे तरफ से भी एक हफ्ते से भागदौड़ उधर इधर करते था। पब्लिक में आकर नहीं, अपना फंक्शन हमें सक्सेस करना था और बिकॉज ऑफ हमारे बीजेड जमीर अहमद साहब के लिए हम सब जब एकजुट होकर रहेंगे उनकी हम सब ताकत है, इसलिए हम एक ताकत होकर हम सबको वोट देना है। और हमारे अरविंद दड़वाई साहब के लिए उनको एक फोन किया, उनकी बहुत तबीयत नासाज थी जमीर अहमद साहब, बहुत 15 दिन से एडमिट भी थे, एक दिन के लिए आए थे फिर दूसरे दिन चले जा रहे थे। तो मैं रिक्वेस्ट कर लिया साहब हमारे बीजेड जमीर अहमद साहब आ रहे हैं, आप उनके लिए आप रुकिए करके। तो मैं आज जाने का कैंसिल करता हूँ उनके लिए, मैं भी सबके लिए फिदा हूँ करके दड़वाई साहब आपके लिए उतना बात बोले हुए। तो मुझे ऐसा हुआ, उनके थोड़ा 15 दिन से 1 महीने से बहुत उनका हॉस्पिटल में एडमिट भी थे और उनकी मिजाज भी खराब थी। वैसे हालात में 2 दिन यहाँ पे रुक कर आप सबको जोड़ के आप सबको दावत बोलकर यहाँ पे बुलाएं, उसके लिए मैं बड़ा शुक्रगुजार हूँ। और मैं इतनी और ज्यादा मैं बात नहीं करना चाहता, और हमारे लीडरान है उन्होंने बात करेंगे हमें और आपको सबको नेक तौफीक दे के जो मई 7 तारीख को आ रहा है, जो वोटिंग का दिन 7 हमारा हाथ वो हाथ को चिपका देकर हमारी कामयाबी करें। खुदा हाफिज। ನಮ್ಮ ಅಮನ್ ನಗರದ ಮಜಿದ್ ಮೌಲಾನ್ ಅವರು ಬಂದು ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ। अस्सलामु अलैकुम वरहमतुल्लाहि वबरकातुहू। मोहतरम हजरात, जितने भी स्टेज पर हाजिर हैं और वज़ीर आला भी यहाँ पर हाजिर हैं, तो आप तमामी हजरात का हमारे शहर में मैं इस्तकबाल करता हूँ कि आपका आना बहुत ही हमारे लिए बाइस नज़र है कि आपने हमें मौका दिया आपकी खिदमत का। और मैं आप तमामी हजरात से ये भी गुजारिश करूँगा कि जितने भी यहाँ पर हाजिर हैं,
ये सियासी पार्टी है और सियासी माहौल है, तो आपने 10 सालों से ये भी देखा है कि हिंदुस्तान के सरजमीन पर कैसे हालात हो रहे हैं। हिंदुस्तान की सरजमीन पर जो हालात हैं वो तमाम लोग जानते हैं। तो लिहाजा मैं आप तमाम ही लोगों से ये गुजारिश करूंगा कि आप सोच समझ करके वोट करें, और जितने भी हम मुसलमान भाई हैं उनसे मैं गुजारिश करूंगा कि वो जा करके वोट दिया करें, क्योंकि अक्सर ऐसा होता है कि वोट देने के लिए हमारी कौम के लोग ही नहीं जाते। हमारी कौम के लोग जब जाएंगे वोट करेंगे तब जो है नताइज कुछ और होंगे। लेकिन आप तमामी हजरात जो है ये सोचते हैं कि कौन जाकर के लाइन में खड़ा होगा, कौन जाकर के क्या करेगा। तो मुअज़्ज़ज़ सामईन, मैं आप लोगों को ये बताना चाहूंगा कि अगर आपको कोई तकलीफ आ रही है, कोई परेशानी आ रही है, या किसी मुसीबत का शिकार आप हैं, तो आप जो है सरकार को कोस नहीं सकते, क्योंकि उसके जिम्मेदार आप खुद भी होंगे, क्योंकि आपने सही चुनाव नहीं किया, सही इंसान को आपने नहीं चुना, इसीलिए आपने ये तमाम मुसीबतें परेशानियों का सामना करना पड़ रहा है। तो लिहाजा आप तमामी हजरात से मैं ये गुजारिश करूंगा कि आप तमामी हजरात जब 7 तारीख को इलेक्शन में वोट देने के लिए जाएं, तो जो आपको और आपके आने वाले मुस्तकबिल को संवारे, आपकी औलाद की जिंदगी को बनाए, आपकी औलाद की जिंदगी जो है बेहतरीन बनाने के लिए, आपके बच्चों को इल्म दिलाने के लिए जो लोग काम करेंगे, जो पार्टी काम करेगी, वो है कांग्रेस पार्टी। तो लिहाजा आप कांग्रेस पार्टी को वोट दें, जो आपके यहाँ पर उम्मीदवार हैं उनको वोट दे करके उनको जो है जिताने की कोशिश करें। तो लिहाजा जो उम्मीदवार है मुन्नार हेब्बाळकर हैं, तो आप तमामी हजरात से मैं गुजारिश करूंगा कि मुन्नार हेब्बाळकर को वोट दे करके उनको जिताएं और आपकी आने वाली जो जिंदगी है उसको बेहतरीन बनाएं। अस्सलामु अलैकुम व रहमतुल्लाहि व बरकातहू। ನಮ್ಮ ಅರಮಾಯಿ ಮತಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಂಥ ಬಿಲ್ಕುಂಜಿ ಗ್ರಾಮದಲ್ಲಿ ಸೇವಕರಾಗಿ ಫಾದರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಂಥ ನಮ್ಮ ಆತ್ಮೀಯ ಸಹೋದರರು, ಸಭಾಪಾಲಕರು, ಫಾದರ್ ಆದಂಥ ಸದಾಶಿವ ಮಾಂಗೂರು ಬಂದು ಕೆಲವು ಮಾತನ್ನು ಮಾತನಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. हेलो बोलो भारत माता की, बोलो भारत माता की। ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇವತ್ತಿನ ದಿನ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ ಸೇರಿ ಬಂದಿರತಕ್ಕಂಥ ಸ್ಟೇಜ್ ಮೇಲೆ ಆಸೀನರಾಗಿರುವಂಥ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ, ಹಾಗೆ ನಮ್ಮ ಅರಬಾವಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಗಟ್ಟಿ ಆಳವಾಗಿರತಕ್ಕಂತಹ ಅರವಿಂದ್ ದಳವಾಯಿ ಸಾಹೇಬರು ಹಾಗೂ ಅನೇಕ ಹಿರಿಯ ಮುಖಂಡರು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದೀರಿ. ಹೆಚ್ಚಾಗಿ ಅನೇಕರು ಅಕ್ಕಂದಿರು, ತಂಗಿಂದರು, ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಕೂಡ 11 ಗಂಟೆಯಿಂದ ನೀವೆಲ್ಲರೂ ಕಾಯ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಹಸು ಆಗಿರಬೇಕು, ಯಾಕಂದ್ರೆ ಸ್ವಲ್ಪ ಕಾಯ್ಬೇಕು. ರಾಜಕೀಯ ಒಂದು ಕಾರ್ಯಕ್ರಮ ಅಂದ್ರೆ ತಮ್ಗೆಲ್ಲ ಗೊತ್ತೈತಿ, ಒಂದು ಅರ್ಧ ತಾಸು ಹೆಚ್ಚ ಕಡಿಮೆ ಆದ್ರೂ ತಾವು ಸಹಿಸ್ಕೋತೀರಿ. ವಿಶೇಷವಾಗಿ ಪ್ರಥಮ ಬಾರಿಗೆ ನಮ್ಮ ಮೂಡಲಿಗೆಯ ಪಟ್ಟಣಕ್ಕೆ ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನ ನಾವು ವಂದಿಸುತ್ತಾ, ಇವತ್ತಿನ ದಿನ ನಾವು ಯಾಕೆ ಇಲ್ಲಿ ಸೇರಿ ಬಂದಿದ್ದೇವೆ, ಯಾಕೆ ನಾವು ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಕಳೆದ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರುವಂತಹ ಸರ್ಕಾರ ಅದು ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ನನ್ನ ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ
ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂತಹ ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಸಮನಾಗಿ ಒಂದು ಭೇದ ಭಾವ ಮಾಡದೆ, ಹೆಣ್ಣು ಮಕ್ಕಳನ್ನದೆ, ದೊಡ್ಡವರನ್ನದೆ, ಸಣ್ಣವರನ್ನದೆ ಎಲ್ಲರಿಗೂ ಕೂಡ ಒಂದು ಸರ್ಕಾರದ ಏನು ಕಾರ್ಯಗಳು ಇದ್ದಾವೋ ಅವುಗಳನ್ನ ಸಮನಾಗಿ ಹಂಚತಕ್ಕಂತ ಕಾರ್ಯಗಳನ್ನ ಮಾಡ್ತಾ ಇರೋದಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಇಲ್ಲಿ ಕೂತಿರ್ತಕ್ಕಂಥ, ನೆರೆದು ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೆ ಒಂದು ಶಕ್ತಿಯನ್ನ ಕೊಟ್ಟಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮೆಲ್ಲರಲ್ಲಿ ಇವತ್ತು ಒಬ್ಬ ರಾಜನು ಬಂದು ಒಬ್ಬ ಕೂಲಿ ಮಾಡ್ತಕ್ಕಂತಹ ವ್ಯಕ್ತಿಯನ್ನ ಕಾಲು ಬಿದ್ದು ಕೇಳ್ತಾರೆ, ನನಗೊಂದು ವೋಟ್ ಹಾಕ್ರಿ ಅಂತ ಕೇಳ್ತಾರೆ. ಅದನ್ನೇನಾರ ಶಕ್ತಿ ಕೊಟ್ಟಿದ್ದೇ ಆದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ನಾವು ಆ ವೋಟ್ ಅನ್ನ ಯಾವ ರೀತಿ ನಾವು ಪ್ರಯೋಜನ ಮಾಡ್ಕೊಳ್ಬೇಕು? ಒಂದು ಕ್ವಾರ್ಟರ್ ದಾರೋಕ್ಕಾಗಿ ಆಗಿರಬಹುದು, ಒಂದು ಹೊತ್ತು ಊಟಕ್ಕಾಗಿ ಆಗಿರಬಹುದು, ಒಂದು ನೋಟಕ್ಕಾಗಿ ಆಗಿರಬಹುದು. ನಾವು ಯಾರು ಕೂಡ ಮಾರ್ಕೊಳ್ಬಾರ್ದು. ನಮ್ಮ ಓಟು ನಾವು ಯಾರು ಕೂಡ ಮಾರ್ಕೊಳ್ಳಕ್ಕೆ ಹೋಗ್ಬಾರ್ದು. ಅದು ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡುವಂತಹ ದಿನ ಬರ್ತದ. ಅದು ಮೇ 7ನೇ ತಾರೀಕು ಬರ್ತದ. ಮೃಣಾಲನ್ನ ಹೆಬ್ಬಾಳ್ಕರ್ ಅವರು ನಮ್ಮ ಬೆಳಗಾವಿ ಲೋಕಸಭೆಯಿಂದ ಅವರು ಏನು ಕ್ರಮ ಸಂಖ್ಯೆ 3ಕ್ಕೆ ನೀವು ಆ ಒಂದು ಓಟನ್ನ ಹಾಕುವುದಾದ್ರೆ ಕಾಂಗ್ರೆಸ್ ಪಕ್ಷ ನಮ್ಮ ಬೆಳಗಾವಿ ಲೋಕಸಭಾ ಹಾಗೂ ಚಿಕ್ಕೋಡಿ ಲೋಕಸಭಾ ಎರಡೂ ಕೂಡ ಈ ಸಾರಿ ಕಾಂಗ್ರೆಸ್ ಆಗ್ತದ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬೈಬಲ್ನಲ್ಲಿ ಕೂಡ ಒಂದು ಮಾತನ್ನ ಹೇಳ್ತದ. ಮತ್ತಾಯನ ಬರೆದಂತ ಸುವಾರ್ತೆ 10:8 ಒಂದು ಮಾತು ಹೇಳ್ತದ, ಉಚಿತವಾಗಿ ಹೊಂದಿದ್ದೀರಿ, ನೀವು ಉಚಿತವಾಗಿ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತದ. ಯಾಕಂದ್ರೆ ಉಚಿತವಾಗಿ 5 ಗ್ಯಾರಂಟಿಗಳನ್ನ ನಾವು ಹೊಂದಿದ್ದೇವೆ. ಯಾರು ಕೂಡ ಮಧ್ಯವರ್ತಿಗಳು ಇದರಲ್ಲಿ ಇಲ್ಲ. ಆದಷ್ಟು ಹೆಣ್ಣು ಮಕ್ಕಳಿಗೆ ಅದು ದೊರಕಿರ್ತದ. ನಾವು ಉಚಿತವಾಗಿ ಹೊಂದಿದ್ದೇವೆ. ಉಚಿತವಾಗಿ ಕಾಂಗ್ರೆಸ್ಗೆ ನಾವು ಏನಾದ್ರೂ ಮಾಡ್ಬೇಕಾದ್ರ ನಮ್ಮ ಅಮೂಲ್ಯವಾದ ಮತವನ್ನ ಮೃಣಾಲನ್ನ ಹೆಬ್ಬಾಳ್ಕರ್ ಅವರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಓಟನ್ನ ಹಾಕ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇವತ್ತಿನ ದಿನ ಏನಾದ್ರೂ ನಮ್ಮ ಅರವಾಮಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೋದು ಉಳ್ಕೊಂಡೈತಿ ಅಂತ ಹೇಳೋದಾದ್ರೆ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ದಳವಾಯಿಯನ್ನ ಸಾಹೇಬರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಉಳ್ಕೊಂಡೈತಿ. ನಮ್ಮ ಅರವಾಮಿ ಮತಕ್ಷೇತ್ರದಲ್ಲಿ ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದೀರಿ ಅಂತ ಹೇಳೋದಾದ್ರೆ ಅರವಿಂದನ ದಳವಾಯಿ ಸಾಹೇಬರ ವತಿಯಿಂದ ಇದೆಲ್ಲ ಸಾಧ್ಯ ಆಗೈತಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ತಾವೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವನ್ನ ಯಾಚನೆ ಮಾಡಿ ಈ 1 ಲಕ್ಷಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆರಿಸ್ತರೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ. ಅನ್ವರ್ ಬಾಷಾ ಸರ್ ಅವರು ಅಬ್ದುಲ್ ಜಬ್ಬಾರ್ ಸಾಬ್ MLC KPCC ಮೈನಾರಿಟಿ ರಾಜ್ಯಾಧ್ಯಕ್ಷರಾದಂಥ ಸರ್ ಅವರು ಬಂದು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳ್ಕೊಳ್ತಾರೆ. ಗೌರವ ಎಲ್ಲರೂ ಜೋರಾದ ಚಪ್ಪಾಳೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ಸಚಿವರು, ವಸತಿ ಸಚಿವರು, ನಿಮ್ಮ ನಾಯಕರಾದ ನಮ್ಮ ನೆಚ್ಚಿನ BJP ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರೇ ಮತ್ತು ಈ ಭಾಗದ ಮುಖಂಡರು ಮತ್ತು ನಮ್ಮ ಆತ್ಮೀಯರಾದ ದಳವಾಯಿ ಸಾಹೇಬ್ರವರೇ, ಅನ್ವರ್ ಬಾಷಾ ಸಾಹೇಬ್ರವರೇ, ಸಿರಾಜ್ ಸಾಹೇಬ್ರವರೇ, ಇವತ್ತು ಸೇರಿರೋ ವಿಚಾರ ಅಂತೂ ಮೇಲೆ ಡಯಾಸ್ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಸಮಾಜದ ಕ್ರಿಶ್ಚಿಯನ್ ಮತ್ತು ಎಲ್ಲ ಸಮಾಜದ ಮುಖಂಡರುಗಳೇ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಯುವಕರೇ, ಮಹಾಜನತೆಗಳೇ,
ಮೊದಲನೇದಾಗಿ ಈ ಕಾರ್ಯಕ್ರಮ ಭಾಳ ರಾಂಗ್ ಟೈಮ್ನಲ್ಲಿ ಇಟ್ಟಿದ್ರು. ನಾವು 11 ಗಂಟೆಗೆ ಅಲ್ಲಿ ಪಕ್ಕದ ಊರಿಗೆ ನಾವು ಕೊಟ್ಟಿದ್ದ ಟೈಮ್ ಇಲ್ಲಿ 12 ಗಂಟೆಗೆ ಇಟ್ಕೊಂಡಿದ್ರಂತೆ. ಅದು ಭಾಳ ತಪ್ಪು ಟೈಮ್ ಆಗಿದೆ. ನೀವು ಭಾಳ ಹೊತ್ತಿಂದ ನಾವು ಬರ್ತಾ ಇರೋದು ಕಾಯ್ತಾ ಇರೋದು ನೋಡಿದರೆ ನನಗೆ ನಮ್ಮ ಮಂತ್ರಿಯವರ ವತಿಯಿಂದ ಮತ್ತು ನನ್ನ ಸ್ವಂತ ವತಿಯಿಂದ ನಿಮ್ಮನ್ನು ಕ್ಷಮೆಯನ್ನು ಕೇಳ್ತಾರೆ. मोहतरम बुजुर्गों, दोस्तों, ये इलेक्शन 2 चीज़ों पर 17 तारीख का जो इलेक्शन है, 7 तारीख का जो इलेक्शन है मृणाल हेब्बाड़कर साहब का और हमारे जानकेड़ी साहब की बेटी का, ये बहुत ही जरूरी इलेक्शन है. इस मुल्क में सेकुलरिज्म और कॉन्स्टिट्यूशन को बचाने का इलेक्शन है. सेकुलरिज्म रहा तो हम और आप तमाम कौमों के साथ भाईचारे के साथ गाँव में जिंदगी बसर कर सकते हैं. कॉन्स्टिट्यूशन रहा, जो भी हमारे साथ नाइंसाफी होती है कॉन्स्टिट्यूशन की तरफ से हम इंसाफ ले सकते हैं. ये 2 चीज़ें अगर रहेंगी तो हम अमन अमान के साथ इस मुल्क में हमें रह सकते हैं. लेकिन तुम्हें देख रहे 10 साल से हमारे ऊपर क्या गुजर रही. 10 साल हो गया ये दलिंदर हुकूमत आ गए. हमारे उसे काम तो क्या भी नहीं, हमें जो करे रहेगा ब्यामा ये मुल्क में क्या क्या फ्लाइट रोड़ा कश्मीर टू कन्याकुमारी तक पूरे हमें कांग्रेस वाले करे. इन्होंने क्या करेगा बोले 10 साल में हमें क्या क्या करे थे वो अदानी को अंबानी को बेच ले तो आए. तो एक बेटा खराब पैदा घर में हुआ तो कैसा भावा करेगा आज से बेचता कि वैसा कांग्रेस वाले करे सो आज से पूरी बीजेपी के अब जो है इन्हें एक एक करके बेच ले गए. राहुल गांधी साहब एक बात बोली, नफरत के बाजार में मोहब्बत की दुकान. इसके वजह से बोली सो हमारे ऊपर जो तासुब बरत रही है मुल्क में उसके खिलाफ हम 5000 किलोमीटर पैदल यात्रा पैदल चल कर सब तरफ भी गए. और मैं एक बात बोले, ये मैं सियासत वास्ते नहीं चल रहा हूं. जो कौम के ऊपर नाइंसाफी हो रही ये बीजेपी वाले का एजेंडा फेल करना रहा तो मैं ये हर एक कौम के लीडर को हर कौम के आदमी को मैं एक करके जो समझा को मैं ये मुल्क में इत्तेफाक पैदा करने का वास्ते मैं पैदल चल रहा हूँ बोले इसमें. और उसके हिसाब से उनको क्या करे पूरे मुल्क में जैसे जब वो पैदल चले लोगों से पूछ लेंगे तुम्हारे क्या क्या प्रॉब्लम है, कैसा करना क्या करे ठीक होगा करना नहीं. तो देख को हमारा एक मैनिफेस्टो तैयार करिए ये पार्लियामेंट इलेक्शन में. तो मैनिफेस्टो में मैं 2-3 चीजें खाली बोलूंगा. जैसा तुम्हें मालूम है हमारे स्टेट में सिद्धरामैया साहब और DK शिव कुमार साहब की क़यादत में जो हमारे पिछला असेंबली इलेक्शन हुआ तुम्हारी सब लोगों की मेहरबानी से हमें 130 को 6 अपना चुनको है. और हमारे 5 गारंटियां जो हमें देते रहे वो बोले थे आज हमें 10 महीने के अंदर तुम्हारे हाथ में 5 के 5 गारंटियां पहुंचेंगे नहीं तेरे भाई तुम्हारे पास. और सबसे गारंटियां से ज्यादा अहमियत को से हमें तुम्हें हमारे घर में अमन के साथ जिंदगी कर रही नहीं. रोज सुबह उठे तो टीवी में, रोज सुबह उठे तो पेपर में नए नमूने की आवाज खाली हमारा हमें टारगेट. और ये इलेक्शन जो होगा हमारे और फिरका परस्त के खिलाफ है, ये तुम्हें दिमाग में रख लेना. दूसरी चीज अब हमारा ये मुल्क में 10 साल के बाद 10 साल में आपको क्या करेगा बोले तो ये CAA NRC लातों पर बोले. CAA तो मेरे कहा गए, NRC नेक्स्ट में आया तो लातों पर बोल गए. 371 कश्मीर से निकाले. तीसरा यूनिफॉर्म सिविल कोड. यूनिफॉर्म सिविल कोड का मतलब
हमारे रस्मों रिवाज हमें जिस तरीके से नियमों जैसा बोलते वैसा चलना, ये तरीके से बिलाना का कौन है, उनका प्लान है। मेरे भाइया एक चीज तो मैं बोलना, अगर बोले तो वो एक चीज बोले तो आ रही हूँ, प्राइम मिनिस्टर साहब हमारे 10 साल जो मैं अब तक हुकूमत करा, ये मुल्क में जो 10 साल में था वो अब तक जो करे वो खाली ट्रेलर करे, उसमें असल पिक्चर अभी बाकी है। बोल गए उन्होंने कई को बोल कहीं लगा तुम्हें बहुत अक्लमंदा है, तो मेहरबानी से समझ लेना, तुम्हारे मस्जिदा मदरसे चर्चा ये सब भी तुम्हें आराम से जाना आना करना रहा, तो ये फिरका परस्त जो हुकूमत हमारे सिर पर मुसल्लत है, इसे निकालना, इसी हालत से निकालना। ये निकाले नहीं कर बोले तो तुम्हें हमें अमन के साथ हमें इबादत करने को देते रहेगा। उसके वास्ते हमारे 7 तारीख को जो इलेक्शन है, हमारे स्टेट का सेकेंड इलेक्शन, जो अभी हमारी 4 साल हुकूमत है, 4 साल तक सिद्धरामैया साहब भी रहते हैं, डीके शिव कुमार साहब रहते हैं, सीएम रहते हैं, हमारे जमीर अहमद साहब रहते हैं। तुम्हारा जो कुछ भी करना है, तुम्हारे स्कूल कॉलेजा, तुम्हारे लोना, तुम्हारे स्कॉलरशिप, जो भी देना है हमारे जमीर अहमद साहब के हाथ में। इंशाअल्लाह उन्होंने प्लान बना डाले पूरे स्टेट में, जहां जहां में खबरस्तान है ओपन है, तो पूरे कांपौंड बनना लगा तो मेरे दौर में आपको फिर हुए जिस जगह स्कूल हमारे बच्चा के वास्ते कम है, वहां में स्कूल ओपन करा तो बिल्कुल फिर गए। ये बजट में कम से कम 600 करोड़ रुपए पैसे हमारे खासकर को मुस्लिम माइनॉरिटी कॉलोनीज डेवलपमेंट कर बोले कोई, तो कहीं को बोले तो 1000 करोड़ रुपए ले कोई, कई तुम्हारे घर के रोड़ा चरंडिया आजादी के बाद से आज तक जो तुम्हें ऊंचे हमें कैसे वोट देते हो, मतलब नहीं ऊंचे। ये हमें चीफ मिनिस्टर को बोले नहीं भेजे मेरे में जाकर, क्या साहब हमें वोटा दे दिए तो सलाम 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 कर दे, हमारा काम ऐसा कहते हाया चलो तुम्हें चलो चलो तुम्हें कहते। ये हमारी हालत है, हमारे कल्याण भी हमारे रोड़ा देखे सरकार ने हमारी हालत इतनी खराब है। कल उनको जाकर फोटोओं के साथ दिखाए, तब उन्होंने बोले तुम्हारे कॉलोनीज डेवलपमेंट कर एक प्रोग्राम बनाए, उसमें 1000 करोड़ रुपए दी, जितना हो सकता थ्रू एमएलए तुम्हारे घर के रोड़ा चरंडिया बनाने का काम उन्होंने अपने हाथ में लिए करा दें इंशाअल्लाह। दूसरी बात, पिछले जो बीजेपी की हुकूमत थी उन्होंने 3-4 चीजों के ऊपर करे काम, दूसरा क्या भी नहीं उनका भी काम। ये क्या हुआ कर बोले तो हिजाब, हमारे औरत बच्चे कॉलेज या स्कूल में जाके स्टेप हिजाब नहीं डाल लग जाना करते। आजादी को 70 साल हुआ, आज तक उसकी तरफ किसी भी तकलीफ नहीं हुई। अबे कर्चिप डाल सो आदमी वो कर्चिप निकालेगा तुझे को कई गुना बात बोलती है। अब बच्ची सिर्फ ओढ़ने जाने के तो तुम ना है नहीं ओढ़ने जाना तो क्या मतलब, ये कहो हमारे ऊपर जुल्म करे। 1 लाख चिल्लर हमारे औरत बच्चे एग्जाम लिखने से महरूम हो गए, उन्होंने डालने को हिजाब डालने को जाकर एग्जाम लिखने गए तो उनको एग्जाम लिखने दिए नहीं। और उसके बाद में तो ना मालूम है हलाल कट कर दे, जतरा में हमारे दुकान में रखने देने का कर दे, अजान कर दे, नए नमूने का दूसरा कुछ काम नहीं, खाली ये काम तुम्हारे ऊपर गलत बोलना, दूसरे को माफी हक करना, ये काम दूसरा कुछ नहीं। अब बीजेपी भी 10 साल से यही कर रही, अब नवे से तो परसों देखना तुम्हें 102 और 80% का इलेक्शन हुआ, उनको उसमें कम मारेगा तो मालूम होते ही इतने दिन अलग स्पीच चल रही थी। अब खाली हिंदू मुसलमान तुम्हारा सब छीन ले तो 15 साल मुसलमान दे रहे थे। अब ये शुरू करिए हमारे प्राइम मिनिस्टर। उसके वास्ते जो भी है ये इलेक्शन किसे कितना इंपॉर्टेंट मालूम नहीं। ये पार्लियामेंट इलेक्शन हमना तुमना बहुत इंपॉर्टेंट है, तुम्हें दिमाग पर रख लेना है। किसी हालत से मेरे भैया 7 तारीख को अगर तुम्हें 4 साल 10 साल आराम से जिंदगी करना, हमारे बच्चे स्कूलों को जाकर आराम से घर को आना कर बोले तो, अमन अमान के साथ हमें तुम्हें जिंदगी बसर करना कर बोले तो, हमारे 2 बेटा
आराम से घर में बसा में जाना आना करना कर बोले थे। तुम्हें बोला इस बार की हुकूमत जो है, जो सेंट्रल गवर्नमेंट जो दिल्ली में बैठी, उसे निकालना कैसे क्या करना के बोले तो नाइतफाकी दूर करना। सबसे पहली बात नाइतफाकी दूर करना बहुत बड़ा जुल्म है हमारे ऊपर। मेरा जवाब मेरा बेटा नहीं दे सकता, मेरा जवाब मेरा बाप नहीं दे सकता, मेरा जवाब मैं देना। हमें सबका भी कंट्रैक्ट लेना है, उन्हें क्यों जा रहा, उन्हें क्यों कर रहा, उन्हें क्या वैसा करता, सब ये बातें करने को हमें टाइम वेस्ट कर रहे। हमारा आने वाले दिन हमारे लिए बहुत खराब है। आने वाला जमाना जो है हमारे वास्ते बहुत कठिन है। अगर हमें सही मानों में समझ को 7 तारीख का कल मंदिर नहीं दिखाए तो तुमने आना तो छोड़ो, हमारा तुम्हारा तो बाजार खत्म हुआ। आने वाले नस्ल का जो है बहुत मुश्किल है। उसके वास्ते मेरे भाई मैं आपसे मोदी वाला गुजारिश करता हूँ, 7 तारीख की सुबह को नमाज पढ़ने को दुआ कर दो, या अल्लाह ये जो मुसल्लत हमारे ऊपर एक जालिम हुक्मरान का जो तू हमारे ऊपर मुसल्लत करे, हमारी क्या भी गलती हुई तो माफ कर दो। ये जो मुसल्लत के राज जो शैतान है उसे तू दूर करना हमारे सर को उसने बोला था। तुम्हें दुआ करना 7 तारीख को तुम्हें सुबह को जाकर नमाज पढ़ को दुआ कर दो, बीवी बच्चा के साथ रिश्तेदारों के साथ जाकर पूरे एक तरफ से वोट डाल को धूप में तुम्हारे ऊपर अंगार वर्ष से भी तुम्हें छोड़ना नहीं है। बार करो धूप को डरने का कौन, धूप डरने की कौन में है। आने वाले मसले मसाइल का ख्याल करते रहो। 7 तारीख को तुम्हारे एरिया में 90% वोटिंग करना और मस्जिदों को सेंटर बनाना तुम्हें दिमाग में रख लो। एक मस्जिद को 200 घर रहते हैं, ये 4-5 नौजवानों को सुबह को वोटिंग कराने वास्ते घर जाकर अभियान बुला लेगा ना, वोटिंग कराना। 12-1 बजे तक हमारे वो एरिया के 200 घर की वोटिंग कंप्लीट करना, तब जाकर तुम्हें 90% वोटिंग करना। अगर कोई नहीं गाया रहा भी उसे बुला भेज को तुम्हें वोटिंग करना बहुत बड़ी जिम्मेदारी है। और एक चीज तुम्हें दिमाग में रख लो, जिसका वोट रहते हुआ उन्हें वोट नहीं चलाता, उन्हें कौम के साथ गद्दारी करे सरकार। ये बात कहना चाहिए, कौम के साथ गद्दारी, हमारे ऊपर जुल्म आ रहा हो रहा देखते हो, तुम्हें खामोश रहते हो, तुम्हें कौम के साथ गद्दारी करे सरकार और बीजेपी की हुकूमत का साथ दे सरकार। तुम्हारा वोट नहीं पड़ा तो बीजेपी हुकूमत को होता है, ये तुम्हें दिमाग रख लेना। किसी हालत से तुम्हें 90% वोटर हमारे बिरनाल हेबाड़कर साहब और तुम्हारे रिश्तेदार जो हमारे इनके बेटी जो खड़ी, जानकीवाड़ी साहब की बेटी जो खड़ी प्रियंका जानकीवाड़ी मैडम जो उन्होंने खड़ी, उन दोनों को भी तुम्हें तुम्हारे रिश्तेदारों को फोन करके बोलना। ये हमारा काम है, तुम्हें एक आधा घंटा और उस दिन 7 तारीख का दिन तुम्हारे वहाँ से निकाल को ये एक चीज का तुम्हें काम करना। तुम्हारे रिश्तेदार हमारे आजू बाजू काम भी रहते हैं, उनको फोन आकर को जहाँ वोटा डाला हुआ ये बात चुका मैं करके बोलना। ये तब बोलते करके उम्मीद करते हुए मैं फिर एक बार तुम्हारे से माफी चाहते हुए, तो बहुत देर से है, मैं 3 घंटे 4 घंटा का देरी हुई, उसका से माफी चाहते हुआ तुम्हें 90% वोटिंग करते करके उम्मीद करते हुआ मेरी बात का खत्म करता हूँ। खुदा हाफिज। ಕೇವಲ 15 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಹೇಳಿದರು. ಅದೇ ರೀತಿಯಾಗಿ ನಮ್ಮ ವಕ್ಫ್ ಬೋರ್ಡ್ನ ಚೇರ್ಮನ್ ಆದಂಥ ಅನ್ವರ್ ಪಾಷಾ ಸರ್ ಅವರು ಬಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳ್ಕೊಳ್ತಾನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನೇ ಮನ್ಸೂರ್ ಅವರಿಗೆ ಸಮಯ ಕೊಟ್ಟಿದ್ದು, ನಾನು ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ನಾನು ಪ್ರಥಮವಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಯಾಕಂದರೆ ಬಹಳ ಹೊತ್ತಿನಿಂದ ನೀವು ಕಾಯ್ತಾ ಇದ್ದೀರಾ. ನಮ್ಮ ಮುತುವಲ್ಲಿಗಳು ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ತುಂಬ ಕಳಕಳಿಯ ಒಂದು ಕ್ಷಮೆಯನ್ನ ಈ ವೇದಿಕೆ ಮೂಲಕ ತಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಈ ಒಂದು ಘನವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಈ ನಾಡಿನ ಸರ್ವ ಜನರ
ನಾಯಕರು ಹಾಗೂ ಅಲ್ಪಸಂಖ್ಯಾತರ ಕಣ್ಮಣಿಯರು ಆಗಿರುವಂತಹ ನಿಮ್ಮೆಲ್ಲರ ನಾಯಕರು ಬಿಜೆಡ್ ಜಮೀರ್ ಸಾಗರ್ ಅವರೇ ಹಾಗೂ ಕರ್ನಾಟಕ ರಾಜ್ಯ ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಆದಂತಹ ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಕೆ ಅಬ್ದುಲ್ ಜಬ್ಬಾರ್ ಅವರೇ ಹಾಗೂ ಈ ಆರುಬಾವಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆದಂತಹ ಅರವಿಂದ್ ನಾಥ್ ದಳವಾಯಿ ಅವರೇ ಹಾಗೂ ನಮ್ಮ ಸ್ನೇಹಿತರು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಡಿಡಿಪಿಸಿ ಚೇರ್ಮನ್ ಆದಂತಹ ಮೊಹಮ್ಮದ್ ಸಿರಾಜ್ ಅವರೇ ಹಾಗೂ ಸಮೀರ್ ಅವರೇ ಹಾಗೂ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಮನ್ಸೂರ್ ಅವರೇ, ಈ ಒಂದು ವೇದಿಕೆಯಲ್ಲಿ ಮೇಲೆ ಆಸೀನರಾಗಿರುವಂತಹ ಯಾರು ಅನ್ಯತಾ ಭಾವಿಸಬಾರದು, ವೇದಿಕೆಯ ಮೇಲೆ ಆಸೀನರುವಂತಹ ಗಣ್ಯ ಮಹನೀಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಆರುಬಾವಿ ಮತಕ್ಷೇತ್ರದಿಂದ ವಿವಿಧ ಮಸೀದಿಗಳ, ಕಬರ್ಸ್ಥಾನಗಳ ಹಾಗೂ ಮದ್ರಸೆಗಳ ವಿವಿಧ ಕಮಿಟಿಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹಾಗೂ ನಮ್ಮ ಈ ಬಲಭಾಗದಲ್ಲಿ ಅಕ್ಕ ತಂಗಿಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತುಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಇಲ್ಲಿದ್ದಾರೆ, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತಿದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ ನಾಯಕರು ಜಬ್ಬಾರ್ ಸಾಹೇಬರು ಬಹಳ ವಿವರವಾಗಿ ಬರುವಂತ 7ನೇ ತಾರೀಕಿಗೆ ಮತವನ್ನ ಯಾವ ರೀತಿ ಚಲಾವಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮಗೆ ಒಬ್ಬ ಲೆಕ್ಚರರ್, ಒಬ್ಬ ಹೈಸ್ಕೂಲ್ ಟೀಚರ್ ಪಾಠ ಮಾಡಿದಂಗೆ ನಿಮಗೆ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಈ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷರಾಗಿ ಈ ಒಂದು ವೇದಿಕೆಯ ಮುಖಾಂತರ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜಬ್ಬಾರ್ ಅಣ್ಣರವರು ಹಿಜಾಬ್ ಬಗ್ಗೆ ತಮಗೆ ಮಾತನಾಡಿದರು. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮ ವಕ್ಫ್ ಸಚಿವರಾದಂತಹ ಬಿಜೆಡ್ ಜಮೀರ್ ಸಾಹೇಬರವರು ಈ ಒಂದು ಹಿಜಾಬ್ ಸಮಸ್ಯೆಯನ್ನೇ ಗುರಿಯಾಗಿಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಬೋರ್ಡಿನಿಂದ ಮಹಿಳೆಯರಿಗಾಗಿಗೋಸ್ಕರ ಎಲ್ಲಾ ಜಿಲ್ಲೆಯಲ್ಲಿ ಒಂದು ಮಹಿಳೆಯರ PU ಕಾಲೇಜ್ ಅನ್ನ ಪ್ರಾರಂಭಿಸಲು ಈಗಾಗಲೇ ಅವರು ಪಣ ತೊಟ್ಟಿದ್ದಾರೆ. ಈ ಒಂದು ವೇದಿಕೆಯ ಮೂಲಕ ತಮ್ಮೆಲ್ಲರ ಮೂಲಕ ಅವರಿಗೆ ನಾನು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಡವರು ಈ ಒಂದು ಹಳ್ಳಿಗಾಡಿನಿಂದ ಬಹಳಷ್ಟು ಜನ ಅಲ್ಪಸಂಖ್ಯಾತರು ಇರ್ತಾರೆ. ಅವರಿಗೆ ರಾತ್ರಿ ವೇಳೆ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರಿಗೆ ತೊಂದರೆ ಆಗಬಾರದು ಅಂತೇಳಿ ಅವರು ಸ್ವಂತ ಅವರ PDP ಅನುದಾನದಲ್ಲಿ ಯಾವ ಒಬ್ಬ ಮಂತ್ರಿಯೂ ಸಹ ಅದನ್ನು ಯೋಚನೆ ಮಾಡಿಲ್ಲ. ಹಿಂದೆ ಅವರ PDP ಅನುದಾನದಲ್ಲಿ ನಮ್ಮನಿಗೋಸ್ಕರ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಒಂದು ಆಂಬುಲೆನ್ಸ್ ಪ್ರತಿ ಜಿಲ್ಲೆಗೆ, ಚಿಕ್ಕೋಡಿ ಜಿಲ್ಲೆ ಇರ್ಬೋದು, ಬೆಳಗಾಂ ಜಿಲ್ಲೆ ಇರ್ಬೋದು, ಪ್ರತಿ ಜಿಲ್ಲೆಗೆ ಒಂದು ಅಂಜುಮನ್ ಇಲಾಖೆಯ ವತಿಯಿಂದ ಅವರಿಗೆ ನಮ್ಮ ವಕ್ಫ್ ಬೋರ್ಡ್ ಸಚಿವರಾದ ಬಿಜೆಡ್ ಸಮೀರ್ ಅಹಮದ್ ಅವರು ಇಡೀ ರಾಜ್ಯಕ್ಕೆ ಈಗಾಗಲೇ ಆಂಬುಲೆನ್ಸ್ ಅನ್ನ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಇರೋದ್ರಿಂದ ಚುನಾವಣೆ ನಂತರ ತಮ್ಮೆಲ್ಲರಿಗೂ ಒಂದು ಒಂದು ಆಂಬುಲೆನ್ಸ್ ನ ವ್ಯವಸ್ಥೆಯನ್ನು ಸಹ ಅವರು ಮಾಡಲಿದ್ದಾರೆ ಅಂತ ಈ ವೇದಿಕೆ ಮೂಲಕ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಹಾಗೂ ಅವರಿಗೆ ವಕ್ಫ್ ಬೋರ್ಡಿನಲ್ಲಿ ಸಾಕಷ್ಟು ಕನಸು ಇದೆ. ನನಗೆ ಹೇಳ್ತಾ ಇರ್ತಾರೆ, ನಾನು ಒಬ್ಬ ಚೇರ್ಮನ್ ಇದ್ದೀನಿ, ನನಗೆ ಕುತ್ಕೊಳ್ಳಕ್ಕೆ ಕೊಡ್ತಾ ಇಲ್ಲ ಅವರು. ಅನ್ವರ್ ಅವರೇ, ಏನಾದ್ರೂ ನಾವು ಒಳ್ಳೆ ಕೆಲಸವನ್ನ ನಮ್ಮ ಅವಧಿಯಲ್ಲಿ ನಾವು ಮಾಡಬೇಕು, ನಮ್ಮ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ನಾವು ಕೊಡಬೇಕು. ಯಾಕಂದ್ರೆ ಇಡೀ ರಾಜ್ಯದ ಮುಸ್ಲಿಂ ಬಾಂಧವರು ನಮ್ಮನ್ನ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಜಮೀರಣ್ಣ ಅಂತೇಳಿ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ನಾವು ಬರುವಂತ ದಿನಗಳಲ್ಲಿ ನಮ್ದೇನ್ 4 ವರ್ಷ ಅಧಿಕಾರಾವಧಿ ಇದೆ, ಆ ಅವಧಿಯಲ್ಲಿ ನಾವು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಕೊಡುಗೆಯನ್ನ ಕೊಡ್ಲೇಬೇಕು ಅಂತೇಳಿ ಪಣ ತೊಟ್ಟಿರುವಂತಹ ವ್ಯಕ್ತಿ ಜಮೀರ್ ಅಹಮದ್ ಸಾಹೇಬರು. ನಿಜವಾಗ್ಲೂ ಅವರಿಗೆ ಹೆಚ್ಚು ನಮ್ಮ ಕಮ್ಯುನಿಟಿಯಿಂದ ಕೃತಜ್ಞತೆ ಹೇಳಿದ್ರು ಸಹ ಸಾಲದು. ಈಗ ಬಹಳಷ್ಟು ಮಾತನಾಡಲಿದ್ದಾರೆ ತಮ್ಮನ್ನು ಉದ್ದೇಶಿಸಿ. ನಾನು ಹೆಚ್ಚಿನ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಭಾಗದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ನಿಮ್ಮ ಮುಂದೆ ಇದ್ದಾರೆ. ಬರುವಂತ 7ನೇ ತಾರೀಕಿಗೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಹಸ್ತದ ಗುರುತಿಗೆ ಹೆಚ್ಚಿನ ಬಹುಮತವನ್ನ ಕೊಟ್ಟು ಅವರಿಗೆ ಗೆಲುವನ್ನ ಸಾಧನೆ ಮಾಡಬೇಕು ಅಂತೇಳಿ ತಮ್ಮ ಮುಂದೆ ಅವರು ಇವತ್ತು ಬಂದಿದ್ದಾರೆ. ಅವರು ತಮ್ಮನ್ನು ಉದ್ದೇಶಿಸಿ ಬಹಳಷ್ಟು ಮಾತಾಡ್ತಾರೆ. ಅದೇ ರೀತಿ ಪಕ್ಕದ ಜಿಲ್ಲೆಯ ನಮ್ಮ ಸತೀಶ್ ಅಣ್ಣ ಅವರ ಮಗಳು
ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹ ಅಲ್ಲಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಿಂತಿದ್ದಾರೆ. ಇಲ್ಲಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಚಿಕ್ಕೋಡಿಯ ಕೆಲವು ಮುತಲಿಗಳು ಸಹ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರಿಗೂ ಈ ಒಂದು ವೇದಿಕೆ ಮೂಲಕ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವೆರಡು ಅಭ್ಯರ್ಥಿಗಳನ್ನ ತಾವು ಗೆಲ್ಲಿಸ್ತೀರಾ. ಬರೇ ನೀವು ನಿಮ್ಮ ಮತಗಳಷ್ಟೇ ಹಾಕೋದಲ್ಲ, ನೀವು ಬೇರೆ ರೀತಿ ತಾಲೂಕು ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ರೀತಿ ನೀವು ಮತವನ್ನ ವೇಸ್ಟ್ ಮಾಡದಲ್ಲೇ ಎಲ್ಲರಿಗೂ ಕರೆಸಿ ನೀವು ವೋಟ್ ಹಾಕ್ಸ್ತಿರೋ, ಅದೇ ರೀತಿ ಈ ಚುನಾವಣೆಯು ಸಹ ನಮ್ಮ ಈ ದೇಶದ ಪ್ರಜಾಪ್ರಭುತ್ವ, ಈ ದೇಶದ ಸಂವಿಧಾನ ಉಳಿಲಿಕ್ಕೆ ಒಂದು ನಮ್ಮ ಈ ಚುನಾವಣೆ ಮಾತ್ರ ನಮಗೆ ಅಸ್ತ್ರ ಆಗಿರುತ್ತದೆ. ಈ ಬರುವಂತ 7ನೇ ತಾರೀಕಿಗೆ ಈ ಅಸ್ತ್ರವನ್ನ ಉಪಯೋಗಿಸಿ ತಾವೆಲ್ಲರೂ ಸಹ ಮತವನ್ನು ನೀವು ಕೊಡೋದ್ರಲ್ಲದೆ ನಿಮ್ಮ ಅಕ್ಕಪಕ್ಕದವರಿಗೂ, ನಿಮ್ಮ ಸಂಬಂಧಿಕರಿಗೂ ಹಾಗೂ ನಿಮ್ಮ ಮನೆಯಲ್ಲಿ ಇರುವ ಎಲ್ಲರಿಗೂ, ಒಂದು ಮನೆಯಲ್ಲಿ 8 ರಿಂದ 10 ಮತಗಳಿದ್ರೆ ನೀನು ಬೆಳಿಗ್ಗೆ ಹೋಗಿ ನೀನು ಒಂದಲ್ಲಿ ಹೋಗಪ್ಪ ನಾನು ವೋಟ್ ಹಾಕಿ ಬರ್ತೀನಿ ಅಂತ ಯಾರು ಹೇಳಬಾರದು. 10 ವೋಟ್ ಇದ್ರೆ 10 ಮತವನ್ನು ಸಹ ನೀವು ಚಲಾಯಿಸ್ತೀರಾ ಎಂಬುದನ್ನ ನಾವು ಹೇಳಿ ತಮಗೆ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಈ ಗಂಡನ ಮಹನೀಯರಿಗೆಲ್ಲ ವಂದಿಸಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಅಧ್ಯಕ್ಷರೇ. ಉತ್ತಮವಾದ ರೀತಿಯಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡುವಂಥ ವಕ್ಫ್ ಬೋರ್ಡ್ ಚೇರ್ಮನ್ಗೆ ತುಂಬ ಧನ್ಯವಾದಗಳು. ಸರ್, ನಿಮ್ಮಲ್ಲಿ ಒಂದು ಗಮನ ಸೆಳೆದಿದೆ. ಜಮೀರ್ ಅಹಮದ್ ಸರ್ಗೆ ಒಂದು 2 ನಿಮಿಷ ಟೈಮ್ ಕೊಟ್ಟರೆ ಒಂದು ಕೆಲವು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 2004ರಿಂದ ಅರ್ವಾಯಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಅಥವಾ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತೇ ಇಲ್ಲದಂತ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವುದಕ್ಕೆ ಯಾರಾದರೂ ಶ್ರಮೆ ಪಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ನೆಚ್ಚಿನ ನಾಯಕರಾದಂಥ ಅರವಿಂದನಾಥ್ ದಳವಾಯಿ ಎಂಬುದರಾಗಿ ಹೇಳುವುದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವರು ಸುಮಾರು ವರ್ಷಗಳಿಂದ ಈ ಅರ್ವಾಯಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಬೇಕು, ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಹುಟ್ಟಾಕಬೇಕು, ಕಾಂಗ್ರೆಸ್ ಅನ್ನ ಅರ್ವಾಯಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥ ಗುರುತುಪಡಿಸಬೇಕು ಎಂಬುದಾಗಿ ಬಹಳ ಶ್ರಮ ಪಟ್ಟಿದ್ದಾರೆ. ಅವರ ಶ್ರಮೆ ಬಹಳ ಇದೆ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದ್ರೆ 2014ರಿಂದ ಏನು ಕಾಂಗ್ರೆಸ್ ಅಂತಕ್ಕಂಥ ಶಬ್ದ ಅರ್ವಾಯಿ ಮತಕ್ಷೇತ್ರದಲ್ಲಿ ಇರಲಿಲ್ಲವೋ ಅದನ್ನ ಪುನಃ ಹುಟ್ಟು ಹಾಕಿದವರು ಯಾರಾದರೂ ಇದ್ದಾರೆ ಅಂದ್ರೆ ಅದು ಅರವಿಂದನ ದಳವಾಯಿ ಎಂಬುದಾಗಿ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಅಂತವರನ್ನ ನೀವು ನಿಮ್ಮ ಸಚಿವರೊಂದು ನಮ್ಮ ಘನ ಸರ್ಕಾರದೇ ಅವರನ್ನ ಒಂದು ಮಾನ್ಯತೆಗೆ ನೀವು ತರಬೇಕೆಂಬುದಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ನಾವು ಕೇಳಿಕೊಳ್ಳುವಂತವರಾಗಿದ್ದಾರೆ. ಬಾನಂಗಳದಲ್ಲಿ ನೋಡು ಚಂದಿರ ಈ ವೇದಿಕೆಯಲ್ಲಿ ನೋಡಿ ಅರವಿಂದನನ್ನ ಅಂದ ಎಂಬುದಾಗಿ ಹೇಳುತ್ತಾ ಅರವಿಂದನವರನ್ನ ವೇದಿಕೆ ಮೇಲೆ ಕರೆತಾ ಇದ್ದೇನೆ. ಈ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. बोलो भारत माता की ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಅಲ್ಪಸಂಖ್ಯಾತ ಸಮಾವೇಶಕ್ಕೆ ಆಗಮಿಸಿ ಅರ್ವಾಯಿ ಮತಕ್ಷೇತ್ರದ ಸಮಸ್ತ ಅಲ್ಪಸಂಖ್ಯಾತ ಬಂಧುಗಳಿಗೆ ಧೈರ್ಯ, ಹುರುಪು, ಹುಮ್ಮಸ್ಸು ತಂದುಕೊಟ್ಟಿರುವ ಸನ್ಮಾನ್ಯ ಅಲ್ಪಸಂಖ್ಯಾತ ಸಚಿವರು, ವಸತಿ ಸಚಿವರು, ವಕ್ಫ್ ಸಮಿತಿಯ ಸದಸ್ಯರಾದ ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ಕರ್ನಾಟಕ ಕಾಂಗ್ರೆಸ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀಯುತ ಜಬ್ಬಾರ್ ಖಾನ್ ಅವರೇ, ವಕ್ಫ್ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಅನ್ವರ್ ಪಾಷಾ ಅವರೇ, ವೇದಿಕೆ ಮೇಲೆ
ಅನೇಕ ಗಣ್ಯಮಾನ್ಯರು ಆಸೀನರಾಗಿದ್ದಾರೆ. ಸಮಯದ ಅಭಾವದಿಂದ ಯಾರ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳದೆ ಇದ್ರೆ ದಯವಿಟ್ಟು ತಪ್ಪು ಭಾವಿಸಬಾರದು. ಎಲ್ಲ ಗಣ್ಯಮಾನ್ಯರೇ ಅರ್ಬಾವಿ ಮತಕ್ಷೇತ್ರದ ಬೇರೆ ಬೇರೆ ಹಳ್ಳಿಗಳಿಂದ ಯಾದವಾಡ್, ಕೌಜಲ್ಗಿ, ಬೆಟಗೇರಿ, ರಾಜಾಪುರ್, ಅರ್ಬಾವಿ, ಸಂಗನಕೆರೆ, ಕಲ್ಲೌಳಿ, ನಾಗನೂರ್ ಹೀಗೆ ಅನೇಕ ಹಳ್ಳಿಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಬಾಂಧವರು ಆಗಮಿಸಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯವರು ಮುಸಲ್ಮಾನ್ ಸಮಾಜದ ಬಾಂಧವರು ಇರಬಹುದು, ಆದರೆ ಕ್ರಿಶ್ಚಿಯನ್ ಸಮಾಜದ ಬಾಂಧವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಬಹಳ ಸಂತೋಷದ ವಿಷಯ ಅಂತಂದ್ರೆ ಸಣ್ಣ ಸಂಖ್ಯೆಯಲ್ಲಿ ಇರಬಹುದು ಜೈನ ಸಮಾಜದ ಬಾಂಧವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಎಲ್ಲ ಅಲ್ಪಸಂಖ್ಯಾತ ಸಮಾಜದ ಬಾಂಧವರಿಗೆ ವೇದಿಕೆ ಮೇಲೆ ಆಸೀನರಾಗಿರುವ ಮಂತ್ರಿ ಮಹೋದಯರು ಹಾಗೂ ಗಣ್ಯರಿಗೆ ಎಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಗೌರವಪೂರ್ವಕ ನಮಸ್ಕಾರ. ಮಾನ್ಯ ಮಂತ್ರಿಗಳು ಸಾಯಂಕಾಲ ಬೆಳಗಾವಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಜಾಸ್ತಿ ಹೊತ್ತು ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ಬಹಳ ಮಹತ್ವದ ಸಂಗತಿಗಳನ್ನ ಇಲ್ಲಿ ಪ್ರಸ್ತುತಪಡಿಸ ಬಯಸ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ಮುಸಲ್ಮಾನ್ ಸಮಾಜದವರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕೂಡ ಕ್ರಿಶ್ಚಿಯನ್ ಬಾಂಧವರು ಕೂಡ ಇದ್ದೀರಿ, ಜೈನ ಸಮಾಜದ ಬಾಂಧವರು ಇದ್ದೀರಿ, ಜೊತೆಗೆ ಅನೇಕ ದಲಿತ ಸಮಾಜದ ಬಾಂಧವರು, ಹಿಂದುಳಿದ ಸಮಾಜದ ಬಾಂಧವರು, ಅಷ್ಟೇ ಲಿಂಗಾಯತ ಸಮಾಜದ ಬಾಂಧವರು ಕೂಡ ಸಣ್ಣ ಸಂಖ್ಯೆಯಲ್ಲಿ ಇರಬಹುದು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಾವೆಲ್ಲ ನಿರ್ಣಾಯಕ ಕಾಲಘಟ್ಟದಲ್ಲಿ ಇದ್ದೀವಿ. ಇವತ್ತೇನು ಈ ಮೂಡಲಿಗೆಯ ಈ ಅತ್ತಾರ್ ಕಲ್ಯಾಣ ಮಂಟಪದಲ್ಲಿ ನಾವೆಲ್ಲ ಜಾತಿ ಧರ್ಮ ಭೇದ ಮರೆತು ಏನು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಒಗ್ಗಟ್ಟಿನ ಪ್ರದರ್ಶನ ಈ 2024ರ ಚುನಾವಣೆಯಲ್ಲಿ ನಾವು ತೋರಿಸಬೇಕಾಗಿದೆ. ಕುರುಬರಾಗಿರ್ಬಹುದು, ಉಪ್ಪಾರ ಸಮಾಜ ಆಗಿರ್ಬಹುದು, ಮುಸಲ್ಮಾನ್ ಸಮಾಜ ಆಗಿರ್ಬಹುದು, ಲಿಂಗಾಯತರಾಗಿರ್ಬಹುದು, ಯಾವುದೇ ಜಾತಿ ಯಾವುದೇ ಧರ್ಮ ಭೇದ ಇಲ್ಲದೆ ನಾವು ಈ 2024ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಸೋಲಿಸಬೇಕಾಗಿದೆ. ಮೋದಿ ಮತ್ತು ಮೋದಿ ತಂಡವನ್ನು ನಾವು ಸೋಲಿಸಬೇಕಾಗಿದೆ. ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಇದು ನಮ್ಮ ಭವಿಷ್ಯದ ಪ್ರಶ್ನೆ. ಯಾರಾದರೂ ಭ್ರಮೆಯಲ್ಲಿದ್ರೆ ಬಹುಶಃ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಮುಸಲ್ಮಾನರನ್ನ ಮಾತ್ರ ಗುರಿ ಮಾಡಿಕೊಂಡಿದೆ. ನಾವೆಲ್ಲ ಸೇಫ್ ಅಂತ ಹೇಳಿ ಯಾರಾದರೂ ಭ್ರಮೆಯಲ್ಲಿ ಇದ್ರೆ ಅದು ತಪ್ಪು. ಮೊದಲಿಗೆ ಅವರು ಮುಸಲ್ಮಾನರನ್ನ ಗುರಿ ಮಾಡಿ ಮಾತಾಡ್ತಾರ. ಮುಸಲ್ಮಾನರನ್ನ ಗುರಿಯಾಗಿಟ್ಟುಕೊಂಡು ತಮ್ಮ ರೀತಿ ನೀತಿಗಳನ್ನ ನಿರೂಪಣೆ ಮಾಡ್ತಾರ. ಅದರ ನಂತರದ ಸರದಿ ಕ್ರಿಶ್ಚಿಯನ್ ಸಮಾಜದ್ದು, ನಂತರದ ಸರದಿ ಜೈನ್ ಸಮಾಜದ್ದು, ಆಮೇಲೆ ಕುರುಬರು ಬರ್ತಾರ, ಉಪ್ಪಾರ ಬರ್ತಾರ, ಹಣಬರು ಬರ್ತಾರ, ಗೊಲ್ಲರು ಬರ್ತಾರ, ಯಾದವರು ಬರ್ತಾರ. ಎಲ್ಲ ಹಿಂದುಳಿದವರನ್ನ ಎಲ್ಲ ದಲಿತರನ್ನ ಹೊಸಕ್ಕೆ ಹಾಕ್ತಾರ. ये भारतीय जनता पक्ष हमारा पार्टी नहीं है, याद में रखिए. ये बीजेपी आपका पार्टी नहीं है, हमारा पार्टी नहीं है, मेरा पार्टी भी नहीं है. ये बीजेपी वाले
ब्राह्मण बनिया मारवाड़ी लोगों का पार्टी है। हमको इनके सरकार में, इनके देश में हमको स्थान नहीं है। ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ ಮೊದಲ ಯಹೂದಿಗಳನ್ನ ಗುರಿ ಮಾಡ್ತಾನೆ. ಗ್ಯಾಸ್ ಚೇಂಬರ್ ಅಂತ ಹೇಳಿ ದೊಡ್ಡ ಹಾಲ್ನಲ್ಲಿ ಕೂಡಿ ಹಾಕಿ ವಿಷ ಬಿಟ್ಟು ಆ ಯಹೂದಿಗಳನ್ನೆಲ್ಲ ಕೊಂದು ಹಾಕ್ತಾನೆ. ಯಹೂದಿಗಳನ್ನ ಕೊಲ್ಲೋಕ್ಕಿಂತ ಮುಂಚೆ ಕ್ರಿಶ್ಚಿಯನ್ರು ಆರಾಮಾಗಿ ಕೂತಿರ್ತಾರ. ಯಹೂದಿಗಳನ್ನ ಕೊಲ್ತಾ ಇದಾರ, ನಾವು ಆರಾಮಾಗಿದ್ದೀವಿ ಅಂತೇಳಿ ಕ್ರಿಶ್ಚಿಯನ್ರು ಸುಮ್ಮ ಕೂಡ್ತಾರ. ನಂತರ ಕ್ರಿಶ್ಚಿಯನ್ರ ಸರ್ದಿ ಬರುತ್ತೆ. ಕ್ರಿಶ್ಚಿಯನ್ರನ್ನ ಕೊಂದು ಹಾಕುವಾಗ ಕಮ್ಯುನಿಸ್ಟರು, ಸೋಷಿಯಲಿಸ್ಟರು, ಬೇರೆ ಜಾತಿಯವರು, ಬೇರೆ ಧರ್ಮದವರು ಕೂಡ ಆರಾಮಾಗಿ ಕೂತಿರ್ತಾರೆ. ಹಿಟ್ಲರ್ ನಮಗೆ ಏನು ಮಾಡೋದಿಲ್ಲ ಅಂತ ಹೇಳಿ ಆಧುನಿಕ ಹಿಟ್ಲರ್ ಇವತ್ತು ಭಾರತದಲ್ಲಿ ತಲೆ ಎತ್ತಿದಾನ. ಆತನ ಹೆಸರನ್ನ ನಾವೇ ಹೇಳಬೇಕಾಗಿಲ್ಲ, ತಾವೆಲ್ಲ ಬುದ್ಧಿವಂತರು. ದಿನನಿತ್ಯ ದಿಲ್ಲಿಯಲ್ಲಿ, ಬೆಂಗಳೂರಲ್ಲಿ, ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಏನ್ ಚರ್ಚೆ ಆಗತ್ತೆ, ಏನ್ ನಡೀತಿದೆ ಅನ್ನೋದು ತಮಗೆಲ್ಲ ಗೊತ್ತು. ಮನೆಯಲ್ಲಿ ಟಿವಿ ಮುಂದೆ ಕುಂತು ನೋಡಿ ತಾವೆಲ್ಲ ತಿಳ್ಕೊಳ್ತೀರಿ. ಈ ಆಧುನಿಕ ಹಿಟ್ಲರ್, ಆಧುನಿಕ ಮುಸೋಲಿನಿ ಮುಸ್ಲಿಮರನ್ನ ಮುಗಿಸಿದ ನಂತರ ನಮ್ಮನ್ನು ಮುಗಿಸ್ತಾನೆ. ಹಿಂದುಳಿದವರನ್ನ ಮುಗಿಸ್ತಾನ, ದಲಿತರನ್ನ ಮುಗಿಸ್ತಾನ, ಎಲ್ಲಾ ಜಾತಿಯವರನ್ನ ಮುಗಿಸ್ತಾನೆ. ಇದು ಕೊನೆಯ ಅವಕಾಶ. मोदी क्या बोलता है, इस बार 400 पार. क्या बोलता है, इस बार 400 पार. ಮೋದಿ ಏನಾದರೂ 400 ಸೀಟನ್ನ ಗೆದ್ದುಕೊಂಡ್ರ ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಉಳಿದಿದ್ರ ಇಲ್ಲಿ ನಾವು ಯಾರು ಉಳಿಯೋದಿಲ್ಲ. ಓ ಹಿಂದೂ ರಾಷ್ಟ್ರ ರಚನಾ ಚಾಹತಾ है. ಹಿಂದೂ ರಾಷ್ಟ್ರ ಅಂದ್ರೆ ಅರವಿಂದಳವಾಯಿಗಲ್ಲ, ಅದು ಹಿಂದೂ ರಾಷ್ಟ್ರ ಅಂತಂದ್ರೆ ಅಲ್ಲ ಸೋಮಾಲಿಕರು ಅಂತ ರೆಡ್ಡಿ ಸಮಾಜ ಮುಖಂಡರು उनका भी नहीं है वो. उनका बाजू में बीसी हिंदू बैठे हैं, गोपाल समाज के मुखंड, उनका भी नहीं है. ಹಿಂದೂ ರಾಷ್ಟ್ರ ಅಂದ್ರೆ ಕುರುಬರ್ದು ಅಲ್ಲ, ಲಿಂಗಾಯತರು ಅಲ್ಲ. ಲಿಂಗಾಯತರು ಏನಾದ್ರು ತಪ್ಪು ತಿಳ್ಕೊಂಡಿದ್ರ ಆ ಭ್ರಮೆಯಲ್ಲಿದ್ರ ಭ್ರಮೆಯಿಂದ ಹೊರಗೆ ಬರಬೇಕು. ಹಿಂದೂ ರಾಷ್ಟ್ರ ಲಿಂಗಾಯತದ್ದು ಅಲ್ಲ, ಕುರುಬರದ್ದು ಅಲ್ಲ, ಉಪ್ಪಾರದ್ದು ಅಲ್ಲ, ಗೌಡರದ್ದು ಅಲ್ಲ, ರೆಡ್ಡಿ ಸಮಾಜದ್ದು ಅಲ್ಲ. ಹಿಂದೂ ರಾಷ್ಟ್ರ ಅಂತಂದ್ರ ಕೆಲ ಶತಮಾನಗಳ ಹಿಂದೆ ಏನು ಮನುಸ್ಮೃತಿ ಕಾಲ ಇತ್ತಲ್ಲ, ಮನುಸ್ಮೃತಿ ಅಂತಂದ್ರ ನೀವು ನಾವು ಕಸ ಹುಡುಕ್ಬೇಕು, ಹೇಳು ಹೆಂಡಿ ಬೆಳಿಬೇಕು, ನಮ್ಮ ಮಕ್ಕಳು ಶಾಲೆಗೆ ಹೋಗುವಂಗಿಲ್ಲ, ನಿಮ್ಮ ಮಕ್ಕಳು ಅಧಿಕಾರಿಗಳಾಗುವಂಗಿಲ್ಲ, IAS, AS, IPS ಓದೋ ಹಂಗಿಲ್ಲ. ನೀವೇನಿದ್ರೆ ಏನ್ ಮಾಡ್ಬೇಕು, ಅವರ ಆಕಳು, ಅವರ ಎಮ್ಮೆ ಸಗಣಿ ಬೆಳಿಬೇಕು, ಹೇಲು ಹೆಂಡಿ ಬೆಳಿಬೇಕು. ಈ ಸಮಾಜವನ್ನ ಮರುಸ್ಥಾಪನೆ ಮಾಡಬೇಕನ್ನೋದೇ ಹಿಂದೂ ರಾಷ್ಟ್ರದ ಕಲ್ಪನೆ. एक चाहिए क्या आपको, बोलिए. नहीं चाहिए ना, नहीं चाहिए तो आप संविधान को बचाना चाहिए. ಡಾಕ್ಟರ್ BR ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರಲ್ಲ, ಆ ಸಂವಿಧಾನದ ಅಡಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಆ ಜಾತಿ ಈ ಜಾತಿಯಿಂದ ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ಕೈಗೆ ಕೈ ಜೋಡಿಸಿ ಆ ಅಂಬೇಡ್ಕರ್ ಕೊಟ್ಟಂತಹ, ಮಹಾತ್ಮ ಗಾಂಧೀಜಿ ಕೊಟ್ಟಂತಹ, ಜವಾಹರ್ಲಾಲ್ ನೆಹರು ಕೊಟ್ಟಂತಹ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸರಿ ಸಮಾನರಾಗಿ ಬದುಕೊಂಡು ಬಾಳ್ವೆ ಮಾಡಬೇಕು. ಈ ಚುನಾವಣೆ ನಾನು ಎಲ್ಲಾ ಸಮಾರಂಭಗಳಲ್ಲಿ ಹೇಳುವ ಹಾಗೆ ಜಗದೀಶ್ ಶೆಟ್ಟರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಮಧ್ಯದ ಚುನಾವಣೆ ಅಲ್ಲ. ಈ ಚುನಾವಣೆ ನಮ್ಮ ಸಂವಿಧಾನದ ರಕ್ಷಣೆಗಾಗಿ. ರಾಹುಲ್ ಗಾಂಧಿನೇ ಮಾತಾಡ್ತಾರೆ. ಈ ಚುನಾವಣೆ ನಮ್ಮ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ. ಈ ಚುನಾವಣೆ ಸಮಾನತೆಯ ರಕ್ಷಣೆಗಾಗಿ ನಡೆಯುತ್ತಿರುವಂತಹ ಕೊನೆಯ ಚುನಾವಣೆ. ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ, ದಯಮಾಡಿ
ಯಾರು ಒಂದು ವೋಟ್ ಕೂಡ ಹೊರಗಡೆ ಕೊಡಬಾರದು. ಕಾಂಗ್ರೆಸ್ वो आपका धर्म है, कांग्रेस का सिद्धांत आपका भगवान है, आपका अल्लाह के समान है. ಆಗಲೇ ಜಬ್ಬಾರ್ ಖಾನ್ ಸಾಹೇಬ್ ಹೇಳಿದ್ರು, ಬಿಜೆಪಿಗೆ ವೋಟ್ ಹಾಕೋದಂತಂದ್ರ ನಿಮ್ಮ ಧರ್ಮದ ವಿರುದ್ಧ ಮತ ಚಲಾಯಿಸಿದಾಗ ಅದು 100% ಸತ್ಯ. ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದೇಶವನ್ನ ಕೊಡ್ಲಿಕ್ಕೆ ಸನ್ಮಾನ್ಯ ಶ್ರೀಯುತ ಜಮೀರ್ ಖಾನ್ ಸಾಹೇಬರು ಬಂದಿದ್ದಾರೆ. ಅರಬಾವಿಯ ಅಲ್ಪಸಂಖ್ಯಾತ ಸಮಾಜದ ಜನರಲ್ಲಿ ಧೈರ್ಯ ತುಂಬಕ್ಕೆ ಬಂದಿದ್ದಾರೆ. ಯಾಕಂತಂದ್ರೆ ನೀವಿಲ್ಲಿ ಭಯದಲ್ಲಿ ಬದುಕ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಅಲ್ಪಸಂಖ್ಯಾತ ಬಂಧುಗಳು, ವಿಶೇಷವಾಗಿ ಮುಸಲ್ಮಾನ್ ಸಮಾಜದ ಬಂಧುಗಳು ಕಾಂಗ್ರೆಸ್ಗೆ ತಪ್ಪದ ಕೊಟ್ಟು ಕೊಡ್ತಾರೆ. ಆದ್ರೆ ಅರಬಾವಿನಲ್ಲಿ ಮಾತ್ರ ಈಗ ತದ್ವಿರುದ್ಧವಾಗಿ ಮತ ಚಲಾವಣೆ ಆಗ್ತಾ ಬಂದಿದೆ. ದಯಮಾಡಿ ಈ ಭಯದಿಂದ ಹೊರಗೆ ಬರಬೇಕು. ಈ ಸರಿ ನಮ್ಮ ಅಸ್ತಿತ್ವದ ಪ್ರಶ್ನೆ ಮೋದಿ ಬಾಯಿ ತೆಗೆದ್ರ, ಅಮಿತ್ ಶಾ ಬಾಯಿ ತೆಗೆದ್ರ ಮುಸಲ್ಮಾನರಿಗೆ ಕೊಟ್ಟಂತಹ ಮೀಸಲಾತಿ ರದ್ದು ಮಾಡ್ತೀವಿ, ಕಾಂಗ್ರೆಸ್ನವರು ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚ್ತಾರೆ ಅಂತ ಹೇಳಿ ಬೊಗಳೆ ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಏನ್ ಹೇಳತ್ತಂತಂದ್ರೆ ಜಾತಿ ಗಣತಿ ಮಾಡ್ತೀವಿ, ಮತ್ತೆ ಯಾವ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದಾರಲ್ಲ ಅವರ ಮೇಲೆತ್ತಲಿಕ್ಕೆ ಸರ್ಕಾರದ ಪರವಾಗಿ ಸೂಕ್ತ ಯೋಜನೆಗಳನ್ನ ನಾವು ಹಾಕಿಕೊಳ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿಯವರು, ಎಐಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಆದ್ರೆ ಇವತ್ತು ಮೋದಿ ಸಾಹೇಬರಿಗೆ ಗೊತ್ತಾಗಿದೆ, ಈ ಚುನಾವಣೆ ಸೋಲ್ತೀವಿ ಅಂತೇಳಿ ಗೊತ್ತಾಗಿದೆ. 400 नहीं 200 भी नहीं जीतेगा वो लोग इस बार. ಈ ಸತ್ಯ ಗೊತ್ತಾಗಿ ಇವತ್ತು ಅವರು ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ಮಾತಾಡಕತ್ತಿದಾರ. ನಾವ್ಯಾರು ನಿರಾಸೆ ಆಗೋದು ಬೇಡ, ಧೈರ್ಯ ಕಳ್ಕೊಳ್ಳೋದು ಬೇಡ. ಜಮೀರ್ ಅಹಮದ್ ಖಾನ್ ಅಂತ ಒಬ್ಬ ಧೈರ್ಯಶಾಲಿ ನಾಯಕರು ನಮ್ಮ ಜೊತೆಗಿದ್ದಾರೆ. ಅವರು ಬಾಯಲ್ಲಿ ಬೆಳ್ಳಿ ಚಮಚೆ ಎಲ್ಲ ಬಂಗಾರ ಚಮಚೆ ಇಟ್ಕೊಂಡು ಹುಟ್ಟಿದವರು, ದೊಡ್ಡ ಉದ್ಯಮಪತಿ. ಆದ್ರೆ ಆ ಬಗ್ಗೆ ಅವ್ರಿಗೆ ಕಳೆದ 4-5 ವರ್ಷ ಟರ್ಮ್ಸ್ ಅವರು MLA ಆಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಂದೂ ಗರ್ವ ಇಲ್ಲ ಅವರಿಗೆ. ನಾನು ಅವರು ಮುಂದೆ ಇಟ್ಕೊಂಡು ನಾನು ಹೊಗಳ್ತಾ ಇಲ್ಲ, ಆದ್ರೆ ನಾನು ನೋಡಿದ್ದೆ ಹೇಳ್ತಾ ಇದ್ದೀನಿ. ನಾನು ಅವರು ಮುಂಚೆ JDS ನಲ್ಲಿದ್ದವರು, ಅವರು JDS ನಲ್ಲಿ ಅವಾಗಲೂ ದೊಡ್ಡ ನಾಯಕರು. ನಾನು JDS ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಆ ಸಮಯದಿಂದ ನಾನು ನೋಡ್ತಾ ಇದ್ದೇನೆ, ಒಬ್ಬ ನಿಗರ್ವಿ ನಾಯಕರು, ಅತ್ಯಂತ ಸಭ್ಯ ಸುಸಂಸ್ಕೃತ ನಾಯಕರು. ಕೇವಲ ಮುಸಲ್ಮಾನರಷ್ಟೇ ಅಲ್ಲ, ಯಾವ ಸಮಾಜದವರು ಕೂಡ ಅವರ ಬಳಿ ಸಹಾಯ ಹಸ್ತ ಸಹಾಯ ಮಾಡ್ತಾರೆ. ಅವ್ರು ಕೇವಲ ಮುಸಲ್ಮಾನರ ನಾಯಕರಲ್ಲ, ಕೇವಲ ಮುಸಲ್ಮಾನರ ನಾಯಕರನ್ನ ಮಾಡೋದು ಬೇಡ, ಅವರೆಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಎಲ್ಲಾ ಸಮಾಜದ ಜಾತಿಯ ಬಡವರ ನಾಯಕರು ಅಂತವರು ಇವತ್ತು ನಮ್ಮ ಅರಬಾವಿಗೆ ಬಂದಿದ್ದಾರೆ. ತಾವು ಅವರ ಮಾತುಗಳನ್ನ ಕೇಳಬೇಕು. ಅವ್ರೇನು ಸಂದೇಶ ಕೊಡ್ತಾರಲ್ಲ, ಆ ಸಂದೇಶವನ್ನ ತಮ್ಮ ಊರಿಗೆ, ತಮ್ಮ ಕೇರಿಗೆ, ತಮ್ಮ ಮಸ್ಜಿದ್ಗಳಿಗೆ, ತಮ್ಮ ಚರ್ಚ್ಗಳಿಗೆ ತಗೊಂಡು ಹೋಗಿ ತಮ್ಮ ಎಲ್ಲ ಜನರನ್ನ ಒಗ್ಗೂಡಿಸಿ, ಏನು 7ನೇ ತಾರೀಕು ಚುನಾವಣೆ ನಡೀತದೆ. ನಮ್ಮ ಅಭ್ಯರ್ಥಿ ಶ್ರೀ ಮೃಣಾಲ್ ಹೆಬ್ಬಾಳ್ಕರ್, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ. ನಿಮ್ಮ ಓಟಲ್ಲಿ ಇಟ್ಟಿದ್ರು ಕೂಡ ನಿಮ್ಮ ಸಂಬಂಧಿಕರು ಇರ್ತಾರ, ನಿಮ್ಮ ಸ್ನೇಹಿತರು ಇರ್ತಾರ ಚಿಕ್ಕೋಡಿನಲ್ಲಿ. ಅವ್ರಿಗೆ ಹೇಳಬೇಕು, ಈ 2 ಅಭ್ಯರ್ಥಿಗಳನ್ನ, ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್, ಈ 2 ಅಭ್ಯರ್ಥಿಗಳನ್ನ ಪ್ರಚಂಡ ಬಹುಮತದಿಂದ ಆರಿಸ್ಕೊಳ್ಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. बोलो भारत माता की, बोलो भारत माता की. कांग्रेस पक्षಕ್ಕೆ
ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಏನಕ್ಕೆ ನಾವೆಲ್ಲ ಜೈ ಭೀಮ್ ಹೇಳ್ಬೇಕಾದ್ರೆ ಜೈ ಭೀಮ್ ಏನಕ್ಕೆ ಜೋರಾಗಿ ದೊಡ್ಡದಲ್ಲಿ ಹೇಳ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ, ಸಂವಿಧಾನ ಬರೆದಿಲ್ಲ ಅಂದ್ರೆ ನೀವು ಯಾರು ಇಲ್ಲಿ ಕೂಡಕ್ಕಾಗ್ತಲ್ಲ, ನಾವು ಯಾರು ನಿಲ್ಲಕ್ಕಾಗ್ತಲ್ಲ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ, ಇಲ್ಲಿ ನಿಂತಿದ್ದೀವಿ ನಾವು. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತದೆ ಜೋರಾಗಿ ನಾವೆಲ್ಲ ಜೈ ಭೀಮ್ ಹೇಳ್ಬೇಕಂತ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಅಣ್ಣ ಅವರು, ನಮ್ಮ ಪಕ್ಷದ ಮುಖಂಡರು, ಹಾಲಿ MLC ಅಲ್ಪಸಂಖ್ಯಾತರ ಅಧ್ಯಕ್ಷ ಆದಂತ ಅಬ್ದುಲ್ ಜಬ್ಬಾರ್ ಸಾಹೇಬ್ರೆ, ಇನ್ನೊಬ್ರು ನನ್ನ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂತ ಅರವಿಂದ್ ಅಲ್ವಿ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಬೋರ್ಡ್ ಚೇರ್ಮನ್ ಆದಂತ ಅನ್ವರ್ ಪಾಷಾ ಅವರೇ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರಾದಂತ ಅನಿಲ್ ಗಲ್ವಾಯಿ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ SR ಸಾಲಸ್ಕರ್ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ BB ಹಿಂಗುಂಗ್ ಅವರೇ, ನಮ್ಮ ಗುರುಗಳಾದಂತ ಅಮೀರ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯ ಆದಂತ ಹುಸೇನ್ ಖಾನ್ ಸಾಹೇಬ್ರೆ, ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದಂತ ಸಿರಾಜ್ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ BK ಶಿವಕುಮಾರ್ ಅವರೇ, ಆತ್ಮೀಯ ಆದಂತ ಸಮೀರ್ ಅವರೇ, ಆತ್ಮೀಯರು ನನ್ನ ತಮ್ಮ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ಮನ್ಸೂರ್ ಅವರೇ, ಶಕೀಬ್ ಅವರೇ, ಮಲ್ಲಿಕ್ ಅವರೇ, ಇಮ್ರಾನ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ, ಇಲ್ಲಿಂದ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಮದುವೆಯಾಗಿ ತಾವೇನು 11-12 ಗಂಟೆಗೆ ಬಂದಿದ್ರಂತೆ. ನಾನು ಅಂದ್ರೆ 4 ಗಂಟೆಗೆ ಬಂದೆ, 3:30-4 ಗಂಟೆಗೆ ಬಂದ್ರೆ 4-5 ತಾಸು ತಾವೆಲ್ಲ ಕಾಯ್ತಿದ್ದೀರಾ. ನನ್ನ ಕೈ ಜೋಡಿಸಿ ನಿನ್ನ ಕ್ಷಮೆಯನ್ನ ಕೋರಿಸ್ಕೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಇಡೀ ದೇಶದಲ್ಲಿ ಯಾವ ರಾಜಕಾರಣಿಗೂ ಆ ಪ್ರೀತಿ ಸಿಕ್ಕಿಲ್ಲ. ಈ ಜನ ನನಗೆ ಪ್ರೀತಿ ಕೊಟ್ಟಿರೋದು ಕಾಯ್ತಿದ್ದೀರಾ. ದಯಮಾಡಿ ತಮಗೆ ಕ್ಷಮೆಯನ್ನ ಕೋರಕ್ ಬಯಸ್ತೇನೆ. ನಾವು ತಮಗೆಲ್ಲ ಗೊತ್ತಿದ್ದಂಗೆ ನಾವು ಏನಿಗೆ ಇಲ್ಲಿ ಸೇರಿದ್ದೀವಿ ಅಂತ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಲೋಕಸಭಾ ಚುನಾವಣೆ, 7ನೇ ತಾರೀಕು ಲೋಕಸಭಾ ಚುನಾವಣೆ, ಬೆಳಗಾಮು ಹಾಗೆ ಚಿಕ್ಕೋಡಿ 2 ಲೋಕಸಭಾ ಚುನಾವಣೆ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರೋದು ತಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದ ತಾವು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಯಾವ ಚುನಾವಣೆ ಬರ್ತದೆ, ನೀವೆಲ್ಲ ಮಾಡಿ ನಾನು ನೋಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿತಾವು. ಕಾಂಗ್ರೆಸ್ ಪಕ್ಷ ಯಾವಾಗ 40-70 ವರ್ಷ 65-70 ವರ್ಷದ ಇತಿಹಾಸ ತೆಗೀರಿ. ಚುನಾವಣೆ ಯಾವಾಗ ಬರ್ತದೆ, ಜನಗಳ ಮಧ್ಯದಲ್ಲೂ ಈ ಮತ ಕೇಳುವಾಗ ನಮ್ಮ ಸಾಧ್ಯನ ತೋರಿಸಿ ಕೇಳ್ತೀವಿ ನಾವು. ನಮ್ಮ ಸರ್ಕಾರ ಇತ್ತು, ನಾವ್ ಹಿಂಗ್ ಮಾಡಿದೀವಿ, ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಗೆಲ್ಲ ಗೊತ್ತೇ ಇದ್ದಂಗೆ 2023 ಚುನಾವಣೆಗೆ ನಮ್ಮ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ತಮ್ಗೆಲ್ಲ ಗೊತ್ತಿರದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದ್ರೆ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಅವರು ಯಾವ ತರ ಸಾಧನೆ ತೋರಿಸಿದ್ರು ಹೇಳಿದಾರೆ, ಅವರು ಸಾಧನೆ ತೋರಿಸಿದವರು ಸಾಧನೆ 0, ಸಾಧನೆ ಏನಿಲ್ಲ, ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅದ್ ಬಿಟ್ಟು ಯಾವ್ದನ್ನ ದರ್ವೈ ಸಾಬ್ರೆ ಯಾವ್ದನ್ನ ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬರ್ತದೆ, ಚುನಾವಣೆ ಏನಾದ್ರು ಜನಗಳ ಮಧ್ಯದಲ್ಲಿ ಹೋದ್ರೆ ಮತ ಕೇಳಕ್ ನಾವೇನ್ ಮಾಡ್ತೀವಿ, ನಮ್ಮ ಸಾಧ್ಯನ ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ಏನ್ ಮಾಡಿದ್ವಿ, ಮುಂದಿನ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧ್ಯನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಅವರು ಯಾವ ತರ ಅವ್ರ ಸಾಧ್ಯನ ತೋರಿಸಿದಾರ, ಸಾಧ್ಯ ಏನಿದೆ, ಸಾಧ್ಯ 0. ಸಾಧ್ಯ 15 ಲಕ್ಷ ಎಲ್ಲ ಟೋಟಲ್ 15 ಲಕ್ಷ ಹಾಕ್ತಿರೋರು, 15 ಪೈಸೆ ಹಾಕಿದ್ರ. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತಿರೋದ್ರು, ಕೆಲಸ ಕೊಟ್ರ. ಆಮೇಲೆ 15 ಲಕ್ಷ ಎಲ್ಲ ಅಕೌಂಟ್ ಹಾಕ್ತಿರಂತ. ನಮ್ಮ ಜನಸಂಖ್ಯೆ, ಈ ದೇಶದ ಜನಸಂಖ್ಯೆ 140 ಕೋಟಿ ಜನ. 140 ಕೋಟಿ ಜನದಲ್ಲಿ 100 ಕೋಟಿ ಜನ ಏನ್ ಮಾಡಿದ್ರು, ಆಸೆ ಮೇಲೆ ಪ್ರಧಾನ ಮಂತ್ರಿ ಹೇಳ್ಬಿಟ್ಟವ್ರೆ 15 ಲಕ್ಷ ನಮ್ಮ ಅಕೌಂಟ್ ಬರ್ತಾರಂತ ಎಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ಈಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸುಮ್ ಅಕೌಂಟ್ ಓಪನ್ ಹೋಗೋದು ತರಬೇಕು. ಅದಕ್ಕೆ ಮಿನಿಮಮ್ ಅಂತ
500 ರೂಪಾಯಿ ಕಟ್ಟಬೇಕಾಗ್ತದೆ. ಅವಾಗ ಅಕೌಂಟ್ ಓಪನ್ ಮಾಡೋದು 100 ಜನ ಕೊಟ್ಟು 140 ಕೋಟಿದಲ್ಲಿ 100 ಜನ ಕೊಟ್ಟು ಜನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದು 500 ರೂಪಾಯಿ ಆಗಿ 15 ಲಕ್ಷ ಬಂತ, 15 ಪೈಸೆ ಬಂತ, 15 ರೂಪಾಯಿ ಬಂತ ಕೈ ಅಕೌಂಟಲ್ಲಿ 1 ನಯ ಕಾಸು ಬಂದಿಲ್ಲ. ಯಾರು ಲಾಭ ಆಯಿತು? ಲಾಭ ಯಾರಿಗಾಯ್ತು? ಬ್ಯಾಂಕ್ ಅವ್ರ ಲಾಭ ಆಯಿತು. ಬಡವ್ರ ದುಡ್ಡಲ್ಲಿ ಅಕೌಂಟ್ ಬಂತು, ಬಂದೇ ಇಲ್ಲ. ಹಾಗಾಗಿ ನಾವು ಚುನಾವಣಾ ಸಾಧನೆ ಏನಾರು ಇದೆಯಾ? ನಾವು ಇಂಥದ್ದಿದೆ ಅಂತ ನಾವು ಗಂಟಾ ಘೋಷವಾಗಿರ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅನ್ನ ಭಾಗ್ಯ ಕೊಟ್ಟಿದ್ದೀವಿ, ಸೀರಾ ಭಾಗ್ಯ ಕೊಟ್ಟಿದ್ದೀವಿ, ಮಕ್ಳಿಗೆ ಶೂ ಕೊಟ್ಟಿದ್ದೀವಿ, ಎಲ್ಲ ನಮ್ಮ ಭಾಗ್ಯಗಳು ನಾವು ಹೇಳಿ ನಾವು ಜನಗಳು ಬಂದಿದ್ದಾಗ ಮತ ಹಾಕಿರ್ತೀವಿ. ಬಿಜೆಪಿ ಅವ್ರು ಏನ್ ಮಾಡ್ತಾರೆ ದರ್ವೈ ಸಾಹೇಬ್ರೆ? ಬರೇ ಹಿಂದೂ ತಾವು ಹೇಳಿದಾಗೆ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್. ನಾನು ಬಹಳಷ್ಟು ದೇಶಕ್ಕೆ ಹೋಗಿದ್ದೀನಿ ದರ್ವೈ ಸಾಹೇಬ್ರೆ. ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ನಾನು ಹೋಗಿದ್ದೀನಿ. ಅಂದ್ರೆ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಣ್ಣ ತಂದ್ರಿ ಎಲ್ಲ ಬರ್ತಾರೆ ಅಂದ್ರೆ ಅದು ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮಾತ್ರ. ಅದಕ್ಕೆ ಕೆಲಸಕ್ಕೆ ಇವ್ರು ಪ್ರಯತ್ನ ಮಾಡ್ತಾರೆ. ಆಮೇಲೆ ನಮ್ಮ ಇಸ್ಲಾಂ ಧರ್ಮರು ಎಲ್ಲ ನಮ್ಮ ಗುರುಗಳು ಎಲ್ಲ ಕೂತಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರೇ ಇರೋದು. ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮಗೆ ಜಾತಿ ಭೇದ ಮಾಡಿ ನಫರತ್ ಮಾಡಿ ಅಂತ ಎಂದೂ ಹೇಳಿಲ್ಲ. ನಮ್ಮ ಇಸ್ಲಾಂ ಧರ್ಮ ಆಯ್ತವಾ तासुब करो, नफरत करो, मजहब नहीं सिखाता आपस में बैर रखना। हिंदी है हम, हिंदुस्तान हमारा, सारे जहां के अच्छा हिंदुस्तान हमारा। ನಮ್ಮ ಇಸ್ಲಾಂ ಧರ್ಮ ಇದೇನು ಕೊಟ್ಟಿರೋದು? ನಮ್ಗೆ ಎಂದೂ ಜಾತಿ ಬಾತಿ ಮಾಡಿ ಅಂತ ಹೇಳಿಲ್ಲ. 2023 ಚುನಾವಣೆಯಲ್ಲಿ ಎಲ್ಲಾ ಕಡೆ ಹೋಗಿ ನಾವು ಪ್ರಚಾರ ಮಾಡಿದ್ವಿ. ಏನಂತ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ನಾವು. ಯಾವ್ದಾವ್ದು 5 ಗ್ಯಾರಂಟಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡಬೇಕು, 5 kg ಅಕ್ಕಿ 10 kg ಕೊಡಬೇಕು, ಆಮೇಲೆ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ. ಯಾರು 60 ಯೂನಿಟ್ ಯೂಸ್ ಮಾಡ್ತಾರೆ ಅವ್ರಿಗೆ 10 ಯೂನಿಟ್ ಜಾಸ್ತಿ ಅಂದ್ರೆ 70 ಯೂನಿಟ್ವರೆಗೂ, 70 ಯೂನಿಟ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ 80 ಯೂನಿಟ್ ಅಂತ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ ಮಾಡಿದ್ವಿ. ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳಿದ್ವಿ. ಅಡ್ಡಾಡ್ತಾ ಇದ್ರಿಲ್ಲಮ್ಮ, ಹೋಗ್ತಾ ಇದ್ರಿಲ್ಲಮ್ಮ. 2,000 ರೂಪಾಯಿ ಸಿಗ್ತಾ ಇದೆಯೋ ಇಲ್ಲೋ? ಸಿಗ್ತಾ ಇದೆಯಲ್ಲಮ್ಮ? 2,000 ರೂಪಾಯಿ ಸಿಗ್ತಾ ಇದೆಯಾ? ಕೈ ಹತ್ರ ಯಾರ್ಯಾರು ಸಿಗ್ತಾ ಇದೆ? ಸಿಗ್ತಾ ಇದೆ ತಾನೆ? ಅಕ್ಕಿ ಮನೆಗೆ 10 kg ಅಕ್ಕಿ ಸಿಗ್ತಾ ಇದೆಯಾ? 10 kg ಅಕ್ಕಿ ಸಿಗ್ತಾ ಇದೆಯಾ? ಕರೆಂಟ್ ಫ್ರೀನಾ? 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. ಅದೇ ನಂಬಿಕೆ ಮೇಲೆ ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್ ಗೆಲ್ಸ್ಕೊಟ್ಟಿದ್ದ ಕಾರಣಕ್ಕೆ ನಾವು ಸರ್ಕಾರ ರಚನೆ ಮಾಡಕ್ ಸಾಧ್ಯ ಆಯಿತು. ಜನ ನಂಬಿಟ್ಟು ನಮ್ಮನ್ನ ಈ ಗ್ಯಾರಂಟಿಗಳು ನಂಬಿಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿ ಲಾಗು ಮಾಡಕ್ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ಕನಿಷ್ಠ ಅಂದ್ರೆ 55 ಸಾವಿರ ಕೋಟಿ ಆಗ್ತದೆ. ಸುಮ್ಮನೆ ಚುನಾವಣೆ ಟೈಮಲ್ಲಿ ಇವ್ರು ಭಾಷಣ ಮಾಡಿದರೆ ಮಾತ್ರ ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ನಾವು 6ನೇ ಗ್ಯಾರಂಟಿ ಮಾಧ್ಯಮ ಸ್ನೇಹಿತರಿದ್ದಾರೆ, ಬಹಳ ಜನ ಮಾಧ್ಯಮ ಸ್ನೇಹಿತರಿದ್ದಾರೆ. ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಕರೆಕ್ಟ್ ತಾನೆ? ನಾವು 6ನೇ ಗ್ಯಾರಂಟಿ ಅಂತ ಹೇಳಕ್ ಬಯಸ್ತೇನೆ. ನಾನು ವಸತಿ ಮಂತ್ರಿ ಆಗಿದ್ದೀನಿ, ನಾನು ಅದು 6ನೇ ಗ್ಯಾರಂಟಿ ಅಂತ ಹೇಳ್ತೀನಿ. ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಫ್ರೀ ಕೊಡ್ತೀವಿ ಅಂತ ಎಂದೂ ಹೇಳಿರಲಿಲ್ಲ. ಮನೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಮನೆಗಳು ಕೊಡ್ತೀವಿ ಅಂತ ನಾವು ಎಂದೂ ಹೇಳಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ತಿರ್ಗಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ದರ್ವೈ ಸಾಹೇಬ್ರೆ 2015, 16, 17, 18ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಮನೆಗಳು 1,80,253 ಮನೆ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಯಾರು ಮಾಡಿದ್ದು? ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆದರು. ಇವರು 5 ವರ್ಷದಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಒಂದು ಬಡವ್ರ ಮನೆ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ. ಏನಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಕೇಂದ್ರ ಸರ್ಕಾರದಿಂದ ಎಷ್ಟೇನು? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಮನೆ ಕಟ್ಟಕ್ಕೆ ಎಷ್ಟಾಗ್ತದೆ? 7.5 ಲಕ್ಷ ಆಗ್ತದೆ. ಅದು ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತಗೊಂಡ್ರೆ 1.5 ಲಕ್ಷ ಸಾಲದು. 1.5 ಲಕ್ಷ ನಾವು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ 1.5 ಲಕ್ಷ, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ ಉಳಿತು. 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗ್ತದೆ. 10 ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು. ನಮಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದೆ. ಅಂದ್ರೆ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಆದ್ಮೇಲೆ ಬಡವ್ರು ಕೊಡಕ್ಕೆ ಸಾಧ್ಯ ಆಗಲ್ಲ. ಎಷ್ಟಿಗೆ? 7,400 ಕೋಟಿಗೆ ಬಂದಿದ್ದು ಎಷ್ಟು? ನಮಗೆ
10 ಕೋಟಿನೇ. ಆಮೇಲೆ ನಾನು ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮುಖ್ಯಮಂತ್ರಿಗೆ ಹೆಂಗೊಬ್ಬ ಹೋಗಿ ಕೇಳಿದು ಈ ಗ್ಯಾರಂಟಿಗಳಿದೆ 54,000 ಕೋಟಿ ಆಗ್ತಾ ಇದೆ. ಇದು ಒಂದು ಮನೆಗಳು ಬಡವರು ಕೊಡ್ಬೇಕಾದ್ರೆ ಒಂದು ಕನಿಷ್ಠ ಒಂದು 7,500 ಕೋಟಿ ಬೇಕಾಗ್ತದೆ. ಹೆಂಗ್ ಹೋಗಿ ಕೇಳಿದಂತ ಹೋಗ್ಬಿಟ್ಟು ನನ್ನ ಮನೆ ಮುಖ್ಯಮಂತ್ರಿಗೆ ಭಯದಿಂದ ಹೋಗಿ ಕೇಳಿದೆ ನಾನು. ಸರ್ ಹೀಗಿದೆ ಸರ್, ತಮ್ಮ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಆದ್ಮೇಲೆ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ, ಬಡವರು ಕೊಡಕ್ಕೆ ಸಾಧ್ಯ ಆಗಲ್ಲ ಸರ್. 4 ಲಕ್ಷ ಎಲ್ಲಿಂದ ಕೊಡ್ತಾರೆ ಸರ್? ಜನ ಬೀದಿಯಲ್ಲಿದ್ದಾರೆ ಸರ್, ಒಂದು ಮನೆ ಕೊಡೋಕೆ ಸಾಧ್ಯ ಆಗಲ್ಲ ಸರ್. ದಯಮಾಡಿ ಈ ಮನೆಗಳು ನಾವು ಸರ್ಕಾರ ವತಿಯಿಂದಾನೇ ಕೊಡಬೇಕಾಗ್ತದೆ ಸರ್ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಅವರು ಒಂದು 3-4 ಮೀಟಿಂಗ್ ಮಾಡಿ ಹೌದು ನಿಜ ಇದು, ಬಡವ್ರಿಗೆ ಅನ್ಯಾಯ ಆಗಿದ್ದಾರೆ, ಬಡವ್ರು ಬೀದಿಯಲ್ಲಿದ್ದಾರೆ, ಇವ್ರು ಮನೆಗಳು ಕೊಡ್ಬೇಕಂತ 7,400 ಕೋಟಿ ಸಮೀರ್ ಅಹಮದ್ ಖಾನ್ ನಾನು ನಿಮ್ಗೆ ಕೊಡ್ತೀನಿ, 1 ವರ್ಷದಲ್ಲಿ ಈ ಮನೆಗಳು ಬರೋರು ಕಂಪ್ಲೀಟ್ ಮಾಡಿಕೊಡು ಅಂತ ಸೂಚನೆ ಕೊಟ್ಟು ಕ್ಯಾಬಿನೆಟ್ ಅಂತ ಹೇಳಿಲ್ಲ. ಕ್ಯಾಬಿನೆಟ್ ಅಲ್ಲಿ ತಂದು ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು ಮೊದಲೇ ಹಂತ 500 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಫೆಬ್ರವರಿ 2ನೇ ತಾರೀಕಿಗೆ 36,789 ಮನೆಗಳು ಕೊಟ್ಟಿದ್ದೀವಿ. ಜುಲೈ ಫಸ್ಟ್ ವೀಕಲ್ಲಿ ಇನ್ನ 48,000 ಮನೆಗಳು ಕೊಡ್ತೀವಿ. ನಾವು ಕಮ್ಮಿ ಮಾಡಿದ್ವಾ? ನಾವು ಹೇಳ್ಕೊಂಡಿದ್ವಾ ನಮ್ಮ ಮನೆಗಳು ಕೊಡ್ತೀವಿ ಅಂತ ಹೇಳಿ 5 ಗಂಟೆ ಹೇಳಿದ್ ನಾವು. ಅಂದ್ರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಬಡವ್ರ ಬಗ್ಗೆ ಕಾಳಜಿ ಇರದ, ಮನೆ ಸಿದ್ದರಾಮಯ್ಯ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇರದ. ಇದೇ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಆಯಿತು, ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿತ್ತು, ಕುಮಾರಸ್ವಾಮಿ ಅವರು ಕೊಡ್ಬೇಕಾಗಿತ್ತು, ಕುಮಾರಸ್ವಾಮಿ ಏನಕ್ಕೆ ಕೊಟ್ಟಿಲ್ಲ. ಅದಾದ್ಮೇಲೆ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಅವ್ರು ಕೊಡ್ಬೋದಾಗಿತ್ತು, ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವರು ಕೊಟ್ಟಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡ್ಬೇಕಾಗಿತ್ತು, ಅವರು ಕೊಟ್ಟಿಲ್ಲ. ಏನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಡವ್ರ ಬಗ್ಗೆ ಕಾಳಜಿ ಮತ್ತೆ ಸಿದ್ದರಾಮಯ್ಯ ಅಂತ ನಿಮ್ಗೆ ಕೇಳಕ್ ಬಯಸ್ತೀನಿ ನಾನು. ಆಮೇಲೆ 7 ಲಕ್ಷ ಕಾಸ್ಟ್ ಏನಕ್ಕೆ ಆಗ್ತದೆ ಗರ್ವಸಭೆ ಈ ತಮಾಷೆ ಕೇಳಿಲ್ಲ ನಾವು. 7 ಲಕ್ಷ ಕಾಸ್ಟ್ ಆಗ್ತದೆ. ಕಾಸ್ಟ್ ಏನಕ್ಕೆ 7 ಲಕ್ಷ ಆಗ್ತದೆ ಅಂದ್ರೆ ಅದಕ್ಕೂ ಬಿಜೆಪಿ ಸರ್ಕಾರದ ಕೇಂದ್ರದಿಂದ GST ಆಗ್ತಾರೆ. 1.5 ಲಕ್ಷ ಏನ್ ಮಾಡ್ತಾರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ಈ ಬಡವ್ರ ಮನೆಗೆ 18% GST ಆಗಿ ಮುಂದೆಯಿಂದ 1.5 ಲಕ್ಷ ಕೊಡ್ತಾರೆ. ಹಿಂದೆಯಿಂದ ಏನ್ ಮಾಡ್ತಾರೆ? 1,38,000 ರೂಪಾಯಿ ವಾಪಸ್ ತಗೊಳ್ತಾರೆ. ನೋಡಿ ಹೆಂಗಿದೆ ಅದು. ಅದೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೆ 1 ಲಕ್ಷ ಕೊಡ್ತಾರೆ. GST ಬಡವ್ರ ಮನೆಗೆ GST ಆಗಿ 1,38,000 ರೂಪಾಯಿ ವಾಪಸ್ ತಗೊಂಡಿದ್ದಾರೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಬಿಜೆಪಿ ಸ್ನೇಹಿತರಿಗೆ ನಾನು ಮನವಿ ಮಾಡಿಕೊಂಡೆ, MLAಗಳಿಗೆಲ್ಲ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದ್ದಾರೆ, ನಿಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ, ಬಡವ್ರ ಮನೆಗೆ ಯಾರಲ್ಲ GST ಹಾಕ್ತಾರ? ದಯಮಾಡಿ ಹೇಳಿ. ಬಡವ್ರು GST ಕಟ್ಟಕ್ಕಾಗಲ್ಲ. ಮನೆಗಳು ಬೇಡ, ಮನೆಗಳು ಬಿಡ್ರಿ. ಈಗ ಕಾಫಿ ಕುಡಿಬೇಕಾದ್ರೂ GST, ಮಜ್ಜಿಗೆ ಕುಡಿಬೇಕಾದ್ರೆ GST, ಟೂತ್ ಪೇಸ್ಟ್ ಹಚ್ಬೇಕಾದ್ರೆ GST, ಮುಖ ತೊಳಿಬೇಕಾದ್ರೆ GST. ನಮ್ಮಲ್ಲಿ ಎಲ್ಲದೂ GST ಆಗಿದೆ. ಯಾವ್ದು GST ಇಲ್ಲ ಅಂತ ಹೇಳಿ ನೀವು. ಕಾಫಿ ಕುಡಿಬೇಕಾದ್ರೆ GST, ಈಗ ಒಂದು ಟೂತ್ ಪೇಸ್ಟ್ ಮುಖ ತೊಳಿಬೇಕಾದ್ರೆ ಬ್ರಷ್ ಮಾಡ್ಬೇಕಾದ್ರೆ GST, ಒಂದು ಸೋಪ್ ತಗೊಂಡು ಮುಖ ತೊಳ್ಕೊಳ್ಳೋದ್ರು ಅದು GST. ಅದ್ ಬಿಡಿ, ಒಂದು ಚಟ್ನಿ ತಗೊಂಡ್ಬೇಕಾದ್ರೆ GST. ಏನು ಇದು? ಏನ್ರಿ ಇದು? ಈ ಸರ್ಕಾರ ಬೇಕಾ ನಮ್ಗೆ? ಈ ಸರ್ಕಾರ ಬೇಕಾ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಕಾಯಿಲೆ ಮನುಷ್ಯನ್ ಬರ್ತದೆ, ಬಹಳಷ್ಟು ಕಾಯಿಲೆಗಳು ಇರ್ತದೆ. ಅಂದ್ರೆ ಒಂದು ಹಾರ್ಟ್ ಕಾಯಿಲೆ ಬರ್ತದೆ. ಹಾರ್ಟ್ ಕಾಯಿಲೆ ಬಂದ್ರೆ ಏನಾಗ್ತದೆ? ಅದು ಲೆಫ್ಟ್ ಕೈ ನೋವು ಬಂದ್ಬಿಟ್ಟು ಎದೆ ನೋವು ನಡೆಯುವಾಗ ಎದೆ ನೋವು ಬಂದ್ಬಿಟ್ಟು ಹೋಗಿ ತೋರಿಸ್ಕೊಂಡ್ರೆ ವಾಸಿ ಆಗ್ತದೆ. ಆಮೇಲೆ ಶುಗರ್ ಬಂದ್ರು ಗೊತ್ತಾಗ್ತದೆ, BP ಬಂದ್ರು ಗೊತ್ತಾಗ್ತದೆ, ಜ್ವರ ಬಂದ್ರು ಗೊತ್ತಾಗ್ತದೆ. ಒಂದ್ ಕಾಯಿಲೆ ಗೊತ್ತಾಗಲ್ಲ. ಯಾವ್ದು? ಒಂದ್ ಕಾಯಿಲೆ ಗೊತ್ತಾಗಲ್ಲ, ಲಾಸ್ಟಲ್ಲೇ ಗೊತ್ತಾಗೋದು. ಯಾವ ಕಾಯಿಲೆ ಹೇಳಿದ್ರು? ಕ್ಯಾನ್ಸರ್ ಕಾಯಿಲೆ ಅಂತೀವಿ ಅದಕ್ಕೆ. ಕ್ಯಾನ್ಸರ್ ಕಾಯಿಲೆ ಅಂದ್ರೆ ಫಸ್ಟ್ ಸ್ಟೇಜ್ ಇದ್ರೆ ಸಮಸ್ಯೆ ಇಲ್ಲ, ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಸಮಸ್ಯೆ ಇಲ್ಲ, 3ನೇ ಸ್ಟೇಜ್ ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಏನಾಗ್ತದೆ? ಅವ್ನು ಯಾವ ಕಾರಣಕ್ಕೂ ಉಳಿಯಲ್ಲ. ಅದೇ ತರ ಬಿಜೆಪಿ 2 ಸ್ಟೇಜ್ ಪಾರ್ ಮಾಡಿದ್ದಾರೆ. 3ನೇ ಸ್ಟೇಜ್ ಕೊಟ್ರೆ ನೀವು ಕ್ಯಾನ್ಸರ್ ಅನ್ನು ಯಾವ ಸಾಯಲ್ಲ, ಅವ್ರು ಸಾಯಲ್ಲ ಸರ್. ಸಾಯೋರು ಯಾರು? ನಾವೆಲ್ಲ ಸಾಯ್ತೀವಿ. ನಾವು 3ನೇ ಸ್ಟೇಜ್ ಬಹಳ ಜೋಪಾನ, ಹುಷಾರಾಗಿರ್ಬೇಕು. 2 ಸತಿ ಪಾರಾಗಿದ್ದಾರೆ ಅವರು. 3ನೇ ಸತಿ ಅವ್ರು ಏನಾದ್ರು ಕೊಟ್ರೆ ಅದು ಒಂಥರ ಕ್ಯಾನ್ಸರ್ ಇದ್ದಂಗ್ರಿ. ಅದು ದೊಡ್ಡ ಕ್ಯಾನ್ಸರ್. ಅದು ದೇಶದಲ್ಲಿ ನಾನು ಎಲ್ಲ ಕಡೆ ಪ್ರಚಾರ ಹೋಗ್ತಾ ಇದ್ದೀನಿ. ನಾನು ಮೊನ್ನೆ ಕೇರಳ ಹೋಗಿ ಬಂದೆ, ತೆಲಂಗಾಣ ಹೋಗಿ ಬಂದೆ, ಮಹಾರಾಷ್ಟ್ರ ಹೋಗಿ ಬಂದೆ. ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾರೆ. ದಲ್ವಿ ಸಾಹೇಬ್ ಹೇಳ್ದಂಗೆ ಈ ಬಾರಿ 4 ಸುಪಾರಿ ಇಲ್ಲ, ಈ ಬಾರಿ 200 ಪಾರ್ ಮಾಡಕ್ ಸಾಧ್ಯ ಆಗಲ್ಲ. ಆಗಲ್ಲ. ಹಾಗಾಗಿ ಸಮಯ ಕಡಿಮೆ ಇದ್ದಿದ್ದರಿಂದ ಬಹಳ ಹೊತ್ತಿಂದ ತಾವು ಕಾಯ್ತಾ ಇದ್ದೀರಾ. ಹಾಗಾಗಿ ನಾನು
ಒಂದು 5 ನಿಮಿಷ ಉರ್ದುದಲ್ಲಿ ಮಾತಾಡ್ತೀನಿ, ಯಾರು ದಯಮಾಡಿ ತಪ್ಪಾಗಿ ಭಾವಿಸ್ಬಾರ್ದು. ನಾನು ಎಲ್ಲ ವ್ಯಕ್ತಿ ಮೇಲೆ ಹೋದ್ರೆ ಒಂದೇ ದರ್ವಹಿಸವ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ, ಒಬ್ಬ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ ಆಗಿ. ಈಗ ಯಾರಿಲ್ಲ ಸರ್ ಜಾತಿ ಭೇದ. ಈ ಬಿಜೆಪಿ ಬೆಳೆ ಬೆಳೆಸ್ಕೊಳಕ್ಕೆ ಹಿಂದೂ ಮುಸಲ್ಮಾನ್ ಬರೀ ಅವ್ರು ಬೆಳೆ ಬೆಳೆಸ್ಕೊಳಕ್ಕೆ ಅವ್ರಿಗೂ ಯಾ ಹಿಂದೂನು ಬೇಕಾಗಿಲ್ಲ, ಯಾ ಮುಸಲ್ಮಾನು ಬೇಕಾಗಿಲ್ಲ. ಪ್ರಧಾನಮಂತ್ರಿಗಳು ಒಂದು ಪ್ರಧಾನಮಂತ್ರಿ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿ ಅವರು 140 ಕೋಟಿ ಜನಕ್ಕೆ ಅವ್ರ ಪ್ರಧಾನಮಂತ್ರಿ, ಒಂದೇ ಜಾತಿಗೆ ಸೀಮಿತ ಪ್ರಧಾನಮಂತ್ರಿ ಅಲ್ಲ ಅವರು, ನಮ್ಗೆಲ್ಲ ಅವರೇ ಪ್ರಧಾನಮಂತ್ರಿಗಳು. ಏನ್ ಹೇಳಿದ್ರು ಮೊನ್ನೆ ಭಾಷಣ, ನೀವೇನಾರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲ ನಿಮ್ ದುಡ್ಡು ಮಕ್ಕಳು ಯಾರು ಜಾಸ್ತಿ ಇದ್ದಾರೆ ಅವ್ರು ಕೊಟ್ಬಿಡ್ತಾರೆ ಅಂತ ನಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಮನೆ ಪ್ರಧಾನಮಂತ್ರಿ ಕೇಳಕ್ ಬಯಸ್ತಾ ಇದ್ದೀನಿ, ನಿಮ್ಗೆ ಸ್ವಾಮಿ ಅನ್ನ ತಂದಿರು 5 ಜನ. ನಾವು ಯೋಗಿ ಇದಾರಲ್ಲ, UP ಚೀಫ್ ಮಿನಿಸ್ಟರ್, ಅವ್ರಿಗೆ ಎಷ್ಟು ಜನ ಅನ್ನ ತಂದ್ರಿ ಹೇಳಿ? 7 ಜನ. ಅದೆಲ್ಲ ಮುಚ್ಚಿಡ್ತಾರೆ. ಸುಮ್ಗಿ ಅವರು ಅದು ಹೇಳ್ತಾರೆ ಅವರಿಗೆ. ಈಗ ಬೇರೆ ಇಲ್ಲ, ಅಭಿವೃದ್ಧಿ ಯಾವ್ದಾರ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ, ಯಾವ್ದಾರ ಸಾಧನೆ ಮಾಡಿದ್ರೆ ಸಾಧನೆಯನ್ನ ತೋರಿಸಿ ಮತ ಕೇಳ್ಬೇಕಾಗಿತ್ತು. ಅಕೌಂಟಲ್ಲಿ ದುಡ್ಡು ಹಾಕ್ತೀನಂದ್ರು, 15 ಪೈಸೆ ಹಾಕ್ಲಿಲ್ಲ. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಂದ್ರು, ಯುವಕರಿಗೆ ಕೆಲಸ ಕೊಟ್ಟಿಲ್ಲ. अच्छे दिन आएंगे ಭಾಷಣ ಮೇ 2014 ಇತ್ತು. ಎಲ್ಲಾ ಕಡೆ ಹೋಗಿ ಮನೆ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು. ಏನಂತ? ದೇಶ का अच्छा होएगा भाई और बहनों, मैं देश की भलाई करूंगा, देश का अच्छा कर दूंगा ಅಂತ. ದೇಶದ ಜನ ಏನ್ ಮಾಡ್ಬಿಟ್ರು, ಹೌದಪ್ಪ ಪಾಪ ಇವ್ರು ಬಡತನದಿಂದ ಬಂದಿರೋದು, ಬಡವ್ರ ಬಗ್ಗೆ ಗೊತ್ತಿದೆ, ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡೋರು, ಬಡವ್ರ ಬಗ್ಗೆ ಗೊತ್ತಿದೆ, ಬಡವ್ರ ಬಗ್ಗೆ ಕಾಳಜಿ ಗಂಡ ಪ್ರಧಾನಮಂತ್ರಿ ಮಾಡಿದ್ರು. ಯಾವಾಗ ಪ್ರಧಾನಮಂತ್ರಿ ಮಾಡ್ಬಿಟ್ರು. ದೇಶದ ಒಳ್ಳೆ ದಿನ ಬಂತ? ಒಳ್ಳೆ ದಿನ ಬಂತು. ಒಳ್ಳೆ ದಿನ ಬಂದಿಲ್ಲ ಅಂದ್ರೆ ನಾನು ಒಪ್ಪಿಸಿದ್ದೆ ಅಲ್ಲ. ಒಳ್ಳೆ ದಿನ ಬಂತು, ದೇಶಕ್ಕೆ ಜನತೆಗೆ ಒಳ್ಳೆ ದಿನ ಬಂದಿಲ್ಲ. ಪ್ರಧಾನಮಂತ್ರಿಗಳು ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ಮಾಡ್ತಾ ಇದ್ರಲ್ಲ, 25 ಲಕ್ಷ ಸೂಟ್ ಆಗ್ತಾ ಇರಲ್ಲ, ಅವ್ರು ಒಳ್ಳೆ ದಿನ ಬಂತು. ಹಾಗಾಗಿ ದಯಮಾಡಿ ಉರ್ದುದಲ್ಲಿ ಮಾತಾಡ್ತೀನಿ, ಸಭೆ ಕಡಿಮೆ ಇದ್ದಿದ್ದರಿಂದ ಯಾರು ತಪ್ಪಾಗಿ ಭಾವಿಸ್ಬಾರ್ದು. अस्सलाम वालेकुम रहमतुल्लाहि बरकातहू। आप लोग पहले सबसे पहले आप लोगों का दिल की गहराई से मैं शुक्रिया अदा करना चाहता हूँ। वजह इसकी आप 12 या 11:30 बजे आप इधर तशरीफ लाए, मैं आने को थोड़ा लेट हो गया, उस वजह से मैं आपकी दिल की गहराई से माफ़ी चाहता हूँ आपसे, क्योंकि आने के लिए लेट हुआ। इतना वक्त है तो भी आप इंतजार किए। आप लोग अच्छी तरह से जानते हैं हम लोग इधर किस वजह से इधर जमा हुए, क्यों खुलासे से हमारे दरवेश साहब ने भी बात किया, जब्बार साहब ने भी बात किया, अनवर साहब ने बात किया। ये कैसे भी मुसलमान जो है कांग्रेस को वोट देने का डिसाइड किया, कांग्रेस को वोट देता नो नोटिस के अंदर। हमारे में क्या है, परसेंटेज कम होता है, परसेंटेज नहीं होता है, परसेंटेज कहीं भी नहीं होता है। बहुत से जने में क्या होती है, लापरवाही और सुस्ती। भाई हमको वोट डाल के क्या फायदा, हम वोट डालने से क्या होता, अब एक वोट डालने से क्या जीत जाता, क्या होगा के एक जहीन मेरे था। मेहरबानी से मेरी आवाम से गाजर देना बजाय एक आप वोट नहीं डालने से वो 2 वोट का किसको फायदा होता, बोलो? बीजेपी को फायदा होता। मेरे को थोड़ा सुन के भी इधर दुखवा गोकाक में भी और ये तालुका के अंदर थोड़े बहुत वो चावल रहता है, किलो चावल रहता है। 1 किलो चावल के अंदर कितने चावल के दाने रहती, बोलो? कितने चावल के दाने रहती? कम से कम 700, 800, 1000 तक चावल के दाने रहती। गिने तो इंडिविजुअल गिने तो क्या बोलो? 1 किलो चावल में तुम इंडिविजुअल गिनो कितने रहती? 1000 तो रहती मेरे ख्याल से। 1, 2, 3 गिने तो चावल के दाने 1000 तो रहते, उसमें 1 किलो आता। उसके अंदर कंकड़ रहती, कितने कंकड़ रहती? 1 किलो में 4-5 कंकड़ रहती। वो कंकड़ गुठा को फेंकना हमारा काम करते रहे। वही सब मैं आज जरा गुजारिश करता हूँ, वो कंकड़ को भी जो कंकरे ही 4 जने कंकरे को भी जो है ना, मैं एक आजीज़ाना गुजारिश करता हूँ, मेहरबानी से तुम्हें देखेंगे आज का माहौल किस तरीके चल रहा, आज टारगेट किसे कर रही, आज किसके ऊपर नफरत आगे कर रही, तुम्हें अच्छी तरह से जानती। वो ओपन बीजेपी वाले टारगेट करने को जा रही और ओपन मुसलमानों को अटैक करने को जा रही। दलवाई साहब बोले सरकार उन मुसलमानों को आज टारगेट मुसलमान, नेक्स्ट टारगेट को ना आज मुसलमान को क्रिश्चियन को कर रही। हमारे फादर भी यहाँ बैठे बहुत अच्छा बात करे, फादर इधर पहले हो रहा, फादर भी थे, उन्होंने भी चलेगी, फादर भी बहुत अच्छा बात करे। आज मुसलमानों क्रिश्चियनों को आज टारगेट करी। सभा उन्होंने टारगेट किसका, बोलो? ये नाम के वास्ते मुसलमानों को टारगेट करे। सभा उन्होंने टारगेट किसका? पूरे बैकवर्ड क्लास को, खासकर मेरे दलित भाइयों को टारगेट करे। सुनो ये ना, ये शुरुआत करी, सुनो शुरुआत कर दो। उनसे भी मेरा आजीज़ाना गुजारिश, मैं देखो आज कांग्रेस की हुकूमत है, कांग्रेस की हुकूमत से पहले उन कंकरियों को पूछना चाहता हूँ, उन कंकरियों को जो 4 चावल में है ना कि सर ಎಲ್ಲರೂ ಇಲ್ಲ ಸರ್,
ಸ್ವಲ್ಪ ಜನ ನೀವು ಕೇಳಿ ಬಂದೆ, ಗೋಕಾಕಲ್ಲಿ ಮತ್ತೆ ನಿಮ್ಮ ತಾಲೂಕಲ್ಲಿ ಸ್ವಲ್ಪ ಜನ ಏನು ಮಾಡಿದ್ದಾರೆ, ಬಿಜೆಪಿ ಕಡೆ ಒಲವು ಇದೆ, ಬಿಜೆಪಿಗೆ ಮತ ಹಾಕ್ತಾರಂತ ನನ್ನ ಮಾಹಿತಿ ಬಂದು ಒಂಚೂರು ನನ್ನ ನೋವಾಯಿತು. ಯಾವ ಕಾರಣಕ್ಕೂ ನಮ್ಮ ಸಮಾಜದಲ್ಲಿ ಬಿಜೆಪಿಗೆ ಹೋಗೋಟ ಹಾಕೋದು ಪ್ರಶ್ನೆನೇ ಬರಲ್ಲ ಸರ್. ಹಂಗೂ ಏನಾಗ್ತದೆ, 1 ಕಿಲೋ ಅಕ್ಕಿ ಇರ್ತದೆ ಸರ್. ಅಕ್ಕಿದಲ್ಲಿ ಏನಾಗ್ತದೆ, ಅಕ್ಕಿ 1 ಕಿಲೋದಲ್ಲಿ ಒಂದೊಂದು ಇಂಡಿವಿಜುವಲ್ ಆಗಿ ಎಣಿಸಿದ್ರು 1,000 ಅಕ್ಕಿ ಇರ್ತದೆ ಏಳ್ಸ್ಕೊಂಡ್ರೆ, ಆವಾಗ 1 kg ಆಗೋದು. ಅದ್ರಲ್ಲಿ ಏನಾಗ್ತದೆ, ಕಲ್ಲು ಇರ್ತದೆ, ಸಣ್ಣ ಕಲ್ಲುಗಳು ಇರ್ತದೆ. 1 kg ಎಷ್ಟಿರ್ತದೆ, ಒಂದು 5-6 ಇರ್ತದೆ. ನಾವೇನ್ ಮಾಡ್ತೀವಿ, ಅಡುಗೆ ಮಾಡೋದು ಮುಂಚೆ ಮಾಡ್ತೀವಿ, ಅದೆಲ್ಲ ನೋಡಿ ಕಲ್ಲಿಗೆ ಬಿಸಾಕ್ತೀವಿ, ಮಿಕ್ಕಿದ ಅಡುಗೆ ಮಾಡಿ ತಿಂತೀವಿ. ಹಂಗೆ ಅಂತವನ್ನ ಬಿಟ್ಬಿಡ್ಬೇಕು. ಎಲ್ಲರ ಸಹಜ ಅದು, ಎಲ್ಲಾ ಸಮಾಜದಲ್ಲಿ ಇರೋದು ಸಹಜ ಅದು. ಈಗ 1000 ಅಕ್ಕಿ 4 ಜನ ಇಲ್ಲಿ ಅಕ್ಕಿ ಜೊತೆ ನಾವು ಅಡುಗೆ ಮಾಡುವಾಗ ಆ ಕಲ್ಲುಗಳು ಹಾಕಿ ತಿಂತೀವ ನಾವು. पत्थर खाने के साथ दलवाई साहब चावल के अंदर क्या करते हैं, पकाने के पहले क्या करते हैं, उसको साफ करके अच्छा है रख लेते हैं. जो कंकर रहता है उसको क्या करते हैं, निकाल के फेंक देते. वैसा उन लोगों को छोड़ के तुम्हारा काम तुम करो. मगर उनको भी एक आजीजाना गुजारिश है, वो भाया से जो 2023 में जो थी बीजेपी हुकूमत थी, बीजेपी जब हुकूमत थी तुम्हें लोगों कौन तुम्हें बैठे सोले सुकून से थे, तुम्हें लोग सुकून अमन से थे. क्या क्या मसले, पहले हिजाब का मसला ले लेको है, बाद में हलाल कट का मसला ले लेको है, बाद में लाउड स्पीकर आजान नहीं देना को ले लेको है. जाते क्या करे, कांग्रेस हुकूमत के अंदर हमारा रिजर्वेशन देते तो 4% रिजर्वेशन, वो रिजर्वेशन भी निकाल दे. अमन सुकून थामना, बीदी व्यापार नहीं करना, जब मेले में व्यापार नहीं करना, सब क्या तकलीफ हम देना, तकलीफ हम सब दिए. वो सुकून थामना, काम की एक जगह एक डर का माहौल, एक सुकून था. क्या बोलो, सुकून था. अब ये कांग्रेस हुकूमत आई तो ना पूरा कांग्रेस हुकूमत के अंदर हुआ तो बोलता नहीं, काम की एक जगह तो ना सुकून है कि नहीं है, सुकून है कि नहीं है, अमन से सोने की नहीं है, मेरे माँ बहना आराम से फिरने की नहीं जानी, कॉलेज को पढ़ने की जाने की नहीं जानी, अमन सुकून से तो ही नाम है. तो वो सोचते हुए हमें कई कुछ जब सामने साकी से उन्होंने नफरत आगे करके हमने मुसलमानों का वोट होना नहीं. यत्ताल को एक एमएलए जीता बीजापुर से, सुनो जी. हाँ भारत को असेंबली भर क्या बोलता उन्हें. अब मैं भी ಚಾಮರಾಜಪೇಟೆ हल्के से एमएलए हूँ, ನಾನು ಎಮ್ಎಲ್ಎ ಆಗಿದ್ದೀನಿ ಸರ್. ನಾನು ಎಲ್ಲ 2,36,000 ನನ್ನ ಮತದಾರಗಳಿದ್ದಾರೆ. ಆ ಮತದಾರಗಳಿಗೆ ಎಲ್ಲಾ ಸಮಾಜದ ವರ್ಗವರು ನನ್ನವರು. ನನ್ನ ಕರ್ತವ್ಯ ಎಮ್ಎಲ್ಎ ಆಗಿ ನಾನು ಸೇವೆ ಮಾಡೋದು ನನ್ನ ಕರ್ತವ್ಯ, ಅದು ನನ್ನ ಕರ್ತವ್ಯ. यत्नाल क्या बोले बोलो, यत्नाल एक एमएलए हो, एमएलए की जवाबदारी क्या था. मैं भी चामराजपेट हल्के से एमएलए हूँ. मेरी कॉन्स्टिट्यूंसी मेरे हल्के के अंदर सब कौम के पूरी जात के आदमी ही हुआ, हिंदू भी, मुसलमानी, क्रिश्चियनी, सिख, ईसाई. मेरा फर्ज क्या, मैं जीतने के बाद पूरे मेरे आवाम के मेरे हल्के के अंदर ही उनको सब साथ में लेकर जाना एक एमएलए का फर्ज बनता, मिले लेकर जाना मेरा फर्ज हुआ. यत्नाल साहब क्या बोले, ना मेरे पास कोई भी मुसलमान दाढ़ी छोड़े सोले आना नहीं, बुर्खा पहने सोले आना नहीं, मैं मुसलमान के घेरे में जाता नहीं, मुसलमान के घेरे में काम नहीं करता. कौन भी मुसलमान आना नहीं करता, ओपन प्रेस मीट करको, पब्लिक के अंदर बुद्धा, असेंबली के अंदर भड़को, मेरे मुसलमानों के वजह से पैसे देगा. मैं बोला जब तुझे मुसलमान के घेरे में जाता नहीं, मुसलमान एरिया में काम करता नहीं, मुसलमान की मुझे जरूरत नहीं कि बोलने वाला, तुझे कई पूरे पैसे गए. पहले बात तू मान ले, मैं मुसलमान एरिया को जाता हूँ, मैं मुसलमान एरिया को काम करता करो, सबको 5 करोड़ रुपए दो, तुझे 10 करोड़ दे दूँ जा गया. बोलने ये सब जो चावल में कंकर है ना, उनको मैं समझा रहा हूँ. आज क्या तकलीफ दी उन्होंने. आज एक कांग्रेस हुकूमत में हमें सुकून अमन से नहीं. ये बजट हमारा, मैं बोल रहा कुरान दस्ता से मैं खत्म करता हूँ कि बहुत ज्यादा देर से तुम्हें लोग बैठे, ज्यादा देर से तुम्हें लोग बैठे. अब सिद्धरामैया साहब 2013 के अंदर चीफ मिनिस्टर बने. सिद्धरामैया चीफ मिनिस्टर बनने से पहले बहुत से चीफ मिनिस्टर आए, बहुत से चीफ मिनिस्टर गए. जितना भी सालाना जो बजट होता माइनॉरिटी का, उसे क्या करते थे, 30 से 40 करोड़ रुपए बढ़ा को 400 करोड़ रुपए लगा को ठहरा करे थे. कितने करोड़ को, 400 करोड़ को लगा को ठहरा करे थे. ये हमारी कौन, सिद्धरामैया साहब 400 करोड़ से सिद्धरामैया 2013 में आपको 400 करोड़ का कितना करना, 60 साल से कर लेगा को कितने लगा खड़ा करके 400 करोड़ को. सिद्धरामैया साहब 2013 के अंदर चीफ मिनिस्टर बने. कितना करना उन्होंने, 400 का 500 करे, 500 का 600, डबल करे तो कितना 800 होता, 3 गुना करे कितना होता 1200 होता. मैं कल हमारा सिद्धरामैया हमारे पर चाहत रखते हुए कितना करा बोलियो, 3,150 करोड़ रुपए. कितना, 400 का 3,150 करोड़ करे.
बाद में समिश्र सरकार कुमार स्वामी को गवर्नमेंट में कुमार स्वामी चीफ मिनिस्टर बने 30% सीट जीतते हुए भी हमें 80 होते हुए भी क्या करें बीजेपी को दूर रखना को कुमार स्वामी को चीफ मिनिस्टर बने। चीफ मिनिस्टर बन को वो टाइम को मैं भी मिनिस्टर बना था। मुझे हमना मालूम है कि कुमार स्वामी साहब जो है माइनॉरिटी का बजट कम करेगा को ये जबरदस्त क्या बैठी नसीर साहब, हारिस भाई, तनवीर भाई, रिजवान हमें पूरे मिलकर सीएम के पास कुमार स्वामी के पास गए। साहब हमें मालूम पड़ा क्या कि तुम्हें बजट क्या की कम कर दी हमारा को मेहरबानी से बहुत मुश्किल से सितरा में अपना ये बजट देखो इनसे बहुत साल के बाद बिल्कुल सो अल्लाह के वास्ते हमारा बजट कम नहीं करना, तुम्हें बढ़ाने की भी जरूरत नहीं, कम भी नहीं करना गए। नहीं मैं नहीं करता तो बोले बजट का रेस्ट में देखे तो सीधा क्या करे 1350 करोड़ कम कर को 1800 करोड़ रुपए कर दिया। कहते 1350 करोड़ रुपया वो रास्ता कौन बताया? कुमार स्वामी बताया। कुमार स्वामी बंदे बताने के बाद क्या होगा बीजेपी हुकूमत है, बीजेपी हुकूमत को लास्ट में जाते जाते 3150 करोड़ को हमारा बजट कितना करे बोलो 800 करोड़ को लेकर ठहरा कर दे। हमारे पूरे स्कॉलरशिप रद्द कर दे, हमारे जो स्कीम थे पूरे रद्द कर दे, पूरे स्कीम रद्द करे। जैसा हमारी हुकूमत है तुम लोगों को मालूम है ना एजुकेटेड में भी बहुत बैठी, गूगल में भी तुम्हें चेक कर ले जाए जो 60-70 साल से जो है कांग्रेस में क्या करते सेंट्रल गवर्नमेंट से क्या करते हैं स्कॉलरशिप स्कीम को देते थे 1वीं क्लास से लेकर 8वीं क्लास तक वो 60 साल से देले करते थे। तो पिछले साल क्या कर दे बीजेपी वाले उसे रद्द कर दे कई के वास्ते तालीम के अंदर मुसलमान बहुत आगे बढ़ जाए क्या तो कर को इनको रोक ना कर को वो स्कॉलरशिप बंद कर दे। हमारे आज तक कोई स्टेट के अंदर जारी नहीं हुआ, कर्नाटका के अंदर हमारी हुकूमत आने के बाद आज तक कोई स्टेट में जारी नहीं है वो स्कॉलरशिप जो रद्द कर दली। हमें लोग क्या करें उन्होंने बंद कर दो क्या हमारे बच्चे तालीम के अंदर आगे आना कर बोल को हमें लोग क्या करें ये 4,40,000 पर 4,000 बच्चा को एक बार 80 करोड़ रुपए स्कॉलरशिप देखो कंटिन्यू करें। ये किसकी वजह से हुकूमत है? हुकूमत किसकी वजह से सो तुम्हें लोग उनसे कन्फर्म करी मगर खास कर क्या है गए बार के असेंबली इलेक्शन के अंदर मुसलमान वन साइड वोट को देने की वजह से कांग्रेस हुकूमत में 130 जीती, कांग्रेस की हुकूमत आई सो पूरे वन साइड 100% करे। क्या तो दर बदल क्या तो कर पड़े तो आज जनता दल वाले क्या करता कुमार स्वामी क्या करता 40-50 सीट जीत जाता। मुसलमान वन साइड वोट करेगा गोबर को क्या होगा 19 को ठहरेगा कांग्रेस को 130 सीट जीते। क्या तो मुसलमान पहले की दरबार अर्धम मर्दम करते हरे मैसूर के अंदर यहाँ वहां क्या करता कुमार स्वामी 40-50 सीट जीतता उन्हें जीती क्या होता था कोलिशन गवर्नमेंट आती थी। कुमार स्वामी कांग्रेस के साथ था, कुमार स्वामी कांग्रेस के साथ था। मैं पहले बोला था कुमार स्वामी की 24 घंटे के अंदर 16 घंटे उसके साथ में रहना उसकी हर फिटने देख लिया मगर एक फिटना उसका देखा नहीं उसके पैंट के अंदर खाकी चिट्ठी है कि निकल को साबित कर दिया। बोले तो याद है तुम लोगों को वो कौन बोले थे काले हर चीज देख ले रहे थे मगर पैंट में चट्टी ही नहीं देखा निकल बोलेगा पैंट वो मैं बोला था आपका मजाक समझे आज उन्हें साबित कर दिया आज बीजेपी को चलेगा। बीजेपी की जगह बीजेपी में सबसे ज्यादा कौन बात कर रहा बीजेपी वाले नहीं बात कर रही आज कौन भी सबसे ज्यादा कौन बात कर रहा आज कुमार स्वामी बात कर रहा पूरे स्कॉलरशिप रद्द कर रहे ये होगी ये जी हमें उसके साथ में क्या करें हमारे बच्चे डॉक्टर वो एक हमारी सिद्धरामैया की हुकूमत के अंदर क्या था एमबीबीएस बच्चे को क्या होता आज एक एमबीबीएस पर को डॉक्टर की सीट लेना तो तुमने मालूम डोनेशन कितना कर और डोनेशन 1 करोड़ रुपए मिनिमम कहाँ से गरीब आदमी डोनेशन देखो पढ़ाने होता। हमारे परिवार के अंदर क्या है बच्चे क्या मेरिट में सीटा मिलती मेरिट में सीटा मिलती वो बच्चा को क्या है वो सालाना फीस भरना पड़ता डोनेशन नहीं उनको 1 करोड़ डोनेशन देने की जरूरत नहीं सालाना मिनिमम फीस भरना पड़ता। फीस कितना आज की तारीख को पहले 5 लाख रुपए था फीस सालाना आज 11.5 लाख रुपए होगा। 11.5 लाख रुपए को तो कितना होता 5 साल में 55 लाख रुपए होता। गरीब आदमी 55 लाख कहाँ से लेगा था ऑटो चलाने वाला कूली मजदूरी करने वाला मिडिल क्लास वाला 55 लाख रुपए कहाँ से ले लगाने होता। वो 55 लाख नहीं बने की जगह वजह से क्या होता था उन्हें ड्रॉप आउट हो जाते बच्चे वैसे बच्चे ड्रॉप आउट नहीं होना उनको ये साल में 1273 बच्चों को आज हमें माइनॉरिटी डिपार्टमेंट से 5 लाख रुपए देखो डॉक्टर बनाई है 1270 पर 7 बच्चों को कहते हैं 1200 बच्चे पहले बच्चे अब्रॉड पढ़ने जाते थे अब्रॉड पढ़ने जाना तो 20 लाख रुपए होना 20 लाख रुपए नहीं होने की वजह से बच्चे वो ड्रॉप आउट होते थे। वैसे हमारे बच्चे ड्रॉप आउट नहीं होना को केएमडीसी से हमें लोन भी दे रही माइनॉरिटी से हमें 20 लाख रुपए देखो बच्चा को 2 साल का उनका कोर्स कराने के वास्ते अब्रॉड को बैठने के वास्ते ये बात 360 पर 2 बच्चे अब्रॉड को एक बार जाको हमारी हुकूमत के
एक समय देखेंगे हज कैंप तुम्हें कर्नाटका का हज कैंप बंगलुरु सिटी का हज कैंप देखेंगे मालूम नहीं म्हणजे कितना शानदार बने वो देने वाले हज कैंप की जगह सिद्धरामैया हज कैंप भी देखो इनको वो 110 करोड़ रुपए देखो वो सिद्धरामैया जब हुकूमत में चीफ मिनिस्टर थे वो टाइम वो हज कैंप बनी सो बेंगलुरु का हज कैंप कितने देने देखिए आंसू जरा बेंगलुरु का हज कैंप कितने देने देखिए कैसा ये बेंगलुरु का हज कैंप कैसा है एकदम शानदार ना हिंदुस्तान में काम भी नहीं है वैसा शहर ये हज कैंप हमारे बेंगलुरु के अंदर है जो वो क्या करते हैं हमें सिर्फ अरे वो हज कैंप क्या करते हैं उतना बड़ा बेहतरीन बना को क्या करती खाली साल में क्या करती एक महीना जब हज का सीजन रहता हज के सीजन के वास्ते यूज करके बचत के दिन क्या करते थे उसे बंद कर रख देते थे तो हमें क्या करें एक साल से क्या करें वो बनकर को बेकार नहीं रखना हमारे बच्चे भी आईपीएस बनना हमारे बच्चे भी आईएएस बनना हमारे बच्चे भी टीएस बनना को कोचिंग सेंटर डाल को 400 बच्चे को ट्रेनिंग देंगे उसके अंदर अल्लाह की तरफ से भरोसा है मिनिमम ये बात डॉक्टर ये आईएएस आईपीएस केएस मिनिमम 50 बच्चे निकलती को होंगे सिर्फ ये सब तो सही है ये हुकूमत आने के बाद जो तुम्हें वोटर जो दानी जो कांग्रेस पार्टी हुकूमत में ही तुम्हारे वोटर जाया नहीं हुए तो कोई बोलने की मिसाल नहीं बहुत से अपने को लगता हमें कांग्रेस पार्टी को वोट डाले कांग्रेस पार्टी को वोट डाल हमना क्या मिला तुमना नहीं मिला रिंगा आज अल्लाह के ना कौम को ये फायदा हो रहा ना तुम्हें दालिल से वोट तुम्हारी मेहनत जाया हुई कि नहीं हुई बोलो बहुत ही जाया तुम्हारी मेहनत तुम्हें मेहनत पर वोट डालने से जाया होता किसे फायदा पहुंच रहा या कौम को फायदा पहुंच रहा है कि नहीं पहुंच रहा उसके साथ में और एक नवी स्कीम इस साल ले लेंगे हमें ड्राइवर बनकर रखना नहीं उन्हें भी मालिक बनना उसके भी जोरू बच्चे थे भाई कब तक उन्हें ड्राइवर बनकर रखना को ये साल नवी स्कीम ले लेकर क्या करी 8.5 लाख की गाड़ी 8.5 लाख की गाड़ी उसकी चॉइस उन्हें जो पसंद करता गाड़ी वो उसके अंदर 3 लाख माइनॉरिटी डिपार्टमेंट से हमें देते हैं 5 लाख रुपए लोन करा वो उन्हें जो बोलता गाड़ी ये साल जो ड्राइवर था 930 जिला को मालिक बना रहे हैं इसकी वजह से ये सब किसकी वजह से हमें करी सुनी आज तुम्हें हुकूमत लाने की वजह से ना कर रही सब तुम्हें वोटर डालने की वजह से ना हमें कर रही है ये सब कर रही किसकी वजह से माँ तुम्हारी वजह से तुम्हें लगा वोटर डाल को जीतेंगे को वो कहते हुए मेरी आवाम से आजीदाना गुजारिश करते हुए मेहरबानी करको ये देश किस तरीके से जा रहा तुम्हें अच्छी तरह से जानती है आज माहौल क्या तुम्हें अच्छी तरह से जानती है मैं ज्यादा ना बात करते हुए अक्लमंद को इशारा हमें सियासत के अंदर ही अंदर क्या हो रहा क्या होने वाला है हमें मालूम है हमें बयान नहीं कर सकते तुमने मालूमात भी नहीं हो कि तो हमें आगे हिसाब से हमें लोग मैनेज करने की कोशिश करें अंदर अलग होने को जाने को है दीवारा के भी काना रहती अक्लमंद को इशारा काफी करते हैं मेहरबानी कर पाओ ये बात तुम्हें ये इलेक्शन हमारे कांग्रेस पार्टी का इलेक्शन नहीं है हमारा कैंडिडेट कौन मुल्लुल अबालकर उसका इलेक्शन नहीं है वो सतीश की मेरी सतीश प्रियंका जारकिहोली उसका इलेक्शन नहीं कांग्रेस पार्टी का इलेक्शन नहीं जमीर अहमद का इलेक्शन है दलवाई साहब का इलेक्शन है ये जब्बार साहब का इलेक्शन नहीं ये इलेक्शन जो है संविधान बचाओ इलेक्शन देश बचाओ इलेक्शन ನಮ್ಮ ಎಲೆಕ್ಷನ್ ಚುನಾವಣೆ ಅಲ್ಲ ಇದು ನಮ್ಮ ಅಭ್ಯರ್ಥಿ ಚುನಾವಣೆ ಕಾಂಗ್ರೆಸ್ ಪಕ್ಷ ಚುನಾವಣೆ ನಿಮ್ಮ ಚುನಾವಣೆ ನನ್ನ ಚುನಾವಣೆ ಜಬ್ಬಾರನ ಚುನಾವಣೆ ಅಲ್ಲ ಈ ಚುನಾವಣೆ ಸಂವಿಧಾನ ಉಳಿಸಿ देश को बचाओ संविधान को बचाओ देश को बचाओ संविधान को बचाओ तुम्हारा ये बार का जो वोट है ये बार का ये तुम्हारा जो वोट है ये वोट जो पिछली बार तुम्हें कांग्रेस को दे देगा दूसरे टाइम दूसरे को दे देगा ये बार जो वोट देने से तुम्हें देश के वास्ते देश बचाओ के वास्ते इसका देश बचाओ के वास्ते ये देना ज्यादातर करके तुम्हें लगा वोट करना और खासकर बंदे यहाँ सुनने आया बीजेपी के अंदर नवी एक चाल शुरू कर देंगे मुसलमान कैसे भी मुसलमान वोट देते नहीं उनके वोटर कार्ड ले लेंगे नहीं तो नहीं वोट डालना करको 1000-2000 देंगे करको वो भी एक प्लान साजिश चल रही है देना वो साजिश चल रही है 2-3 हजार रुपए ज्यादा से ज्यादा क्या नहीं जिन्हें मजबूर अब मजबूर है तो तुम्हें जाकर पूछो एक पैसा देती मजबूर है तकलीफ में तो देती हमें कभी हमारे वो बोलना बोला माइनॉरिटी डिपार्टमेंट से हमें क्या करते हैं जो इंटरेस्ट का पैसा आता ना वो पैसा काम भी यूज नहीं करना कर बोल को नवी एक स्कीम ला हमें क्या करी मेडिकल को यूज करनी अब तक मेरे ख्याल से एक 17-18 करोड़ रुपए दे कोई 2 लाख रुपए मेडिकल से माइनॉरिटी डिपार्टमेंट से इन्हें सब कर ले करी अब उन्होंने क्या करी पैसा से खरीदने की कोशिश जद्दोजहद कर रही बीजेपी वाले कई को कैसा भी मुसलमान बीजेपी वोट नहीं डालता उसे क्या तो भी करो वोट नहीं डालिया तो इतने पैसे कर दिया ना नहीं तो वोटर कार्ड दिया तो इतने पैसे देना कितने देंगे उन्होंने 1000 2000 3000 4000 5 उसके ऊपर तो देते नहीं तुम्हें तकलीफ करको जाको कब तक क्या तुम देखो एक पैसा देखो इन्होंने
आज 5 साल लेको वोट लेने की तुम्हारी कोशिश करो, आईडी कार्ड लेको वोट नहीं डालना तो शरारत करे। मैं मेरी आवाम से पूछना चाहता हूँ, अगर 5,000 भी दिए, किसी के 5,000 गरीब मिल गए, अब वो 5,000 ले ले को क्या करना, क्या करना अगर कौन है, अगर 5,000 ले ले को नहीं भी मुझे 5,000 क्या मिल गई, एक छोटा मोटा में धंधा डालने धंधा कर लूंगा अगर करते हैं, जैसे 5,000 मिलती क्या करते हैं, सुबह 2 किलो पाया ले लो कहते, पाया मंगा पाया खाते, दोपहर क्या बोलते, सुबह पाया खाया में शायद दोपहर 2 किलो बिरयानी खाना, 2 किलो गोश्त ले लो को, 2 किलो गोश्त मंगा को बिरयानी खा को, कलीजी बोटी खा को पूरा खा ली, बचा के पैसे में 5,000 रुपए की मेहरबानी से अल्लाह का वास्ता देते हो, बहुत हालत खराब हुई, बहुत हालत। जब्बार का खुलासे से बोले, मैं खुलासे से बोलता नहीं कि जवाबदारी स्थान में हूँ, मिनिस्टर हूँ, मैं तुम्हारा बच्चा, और मैं बोले यानी कि जी ये चाहत तुम्हें जो जमीर अहमद खान को दी गई, मेरे ख्याल से हिंदुस्तान कर्नाटका के अंदर नहीं पूरे हिंदुस्तान को कोई सियासती लीडर को जो चाहत नहीं मिली जो तुम्हें जमीर अहमद खान को दी। आज वादा करते हुए जब तक मैं सियासत के अंदर हो तुम्हें लोग सिर उठा को चलना, इंशाल्लाह सिर झुकाने का काम नहीं होगा, ये वादा नहीं है, तुम्हारी उम्मीद जाया होने देता नहीं। बहरहाल मैं आप आने के बाद मेहरबानी से गाजीजाना गुजारिश करते हुए एक को परसेंटेज बना को वोट करना कर गुजारिश करते हुए आखिरी में दुआ की दरख्वास्त करते हुए मंजे क्या हर एक आदमी क्या मेरे ऊपर नजर यता चता है क्या क्या करके निकल जाता ना नजर से क्या पत्थर भी निकलता। ये सुनो जी बेटो जैसा मेरे में आखिरी में दुआ की दरख्वास्त करते हुए जब तुम्हें नमाज पढ़ती मेरे हक में ये नहीं दुआ मांगना, जमीर अहमद खान को दौलत दो कर दुआ नहीं मांगना, जमीर अहमद खान को सेहत तंदुरुस्ती होकर दुआ नहीं मांगना, जमीर अहमद खान को और पावरफुल मिनिस्टर बनोकर तो दुआ नहीं करना। हमारा बच्चा जमीर अहमद खान को जब तक जिंदा रखता उसे और कौम की खिदमत करने की तौफीक अता फरमा देकर को दुआ की दरख्वास्त करते हुए मेरी बात खत्म करता हूं। अस्सलाम वालेकुम, जय हिंद, जय कर्नाटक। बड़ी मेहरबानी, अब दुआओं के साथ में ये प्रोग्राम होगा, बहुत आराम से बैठिए, इत्मीनान से बैठिए, दुआ